ತಿನ್ನುವಂಥದ್ದು, ಭೋಜ್ಯ ತುತ್ತು ಮಾಡಿ ಅಗಿದು ತಿನ್ನುವಂಥದ್ದು, ಲೇಹ ನೆಕ್ಕಿ ಅಥವಾ ಚೀಪಿ ತಿನ್ನುವಂಥದ್ದು, ದ್ರವ ಪದಾರ್ಥ ಕುಡಿದು ಪೇಯ. ಸರಿ ಇದೆ. ಅದು ಕೆಲವೊಂದ್ಸರ್ತಿ ಈ ಲೇಖ್ಯವನ್ನ ಚೋಷ್ಯ ಅನ್ನೋದರ ಶಬ್ದದಿಂದ ಸ್ವಲ್ಪ ಆಚೀಚೆ ಮಾಡಿ ಹೇಳ್ತಾರೆ. ಸರಿ ಇದೆ. ಕರೆಕ್ಟು. ಇಲ್ಲಿ ರಮಾನಂದ ಅವರ ಪ್ರಶ್ನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅನ್ನೋದು ವಿಶ್ವನರರಲ್ಲಿ, ವಿಶ್ವನರ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಗ್ನಿ ರೂಪದಿಂದ ಭಗವಂತ ಪ್ರಾಣಿಯ ದೇಹದಲ್ಲಿ ಇದ್ದು ಇಡೀ ಜಗತ್ತನ್ನ ನಿಯಮನ ಮಾಡ್ತಾನೆ. ಅದು ಒಂದು ಅರ್ಥ ಇದೆ. ಎಲ್ಲಾ ಸಮಯದಲ್ಲೂ ಅದೇ ಅರ್ಥ ಯಾಕೆ ಅಂತ ನಾನು ಶ್ವ ಮತ್ತು ನರ ಈ ಎಲ್ಲರಲ್ಲೂ ಸೇರಿಕೊಂಡು ನಾನು ಪ್ರಾಣಾಪಾನದ ಸಹಾಯದಿಂದ ಜೀರ್ಣ ಮಾಡಿ ಶರೀರಕ್ಕೆ ಅದರ ಭಾಗಗಳನ್ನ ಕೊಡ್ತೇನೆ ಅಂತ. ಅದು ಅಗ್ನಿ ಅನ್ನೋದೇ ಸರಿ. ದೇಹದಲ್ಲಿ ಅಗ್ನಿ ಇದ್ದೇ ಇದೆ. ಅಗ್ನಿ ಅಂದ್ರೆ ಏನು? ಟೆಂಪರೇಚರ್. ಟೆಂಪರೇಚರ್ ರೂಪದಲ್ಲಿ ದೇವರೇ ಇದ್ದು ನಮಗೆ ಆ ಆಹಾರವನ್ನು ಜೀರ್ಣಿಸಿ ತಾಕತ್ತನ್ನ ವೃದ್ಧಿ ಮಾಡ್ತಾನೆ. ಅದರಿಂದಾಗಿ ಭಗವಂತನನ್ನ ವೈಶ್ವಾನರ ಅನ್ನುವ ಶಬ್ದದಿಂದ ಕರೀತಾರೆ. ಈ ವೈಶ್ವಾನರ ಅನ್ನುವ ಶಬ್ದ ಅಗ್ನಿಗೂ ಇದೆ. ವೈಶ್ವಾನರೋ ವಾ ಅಹಮಸ್ಮಿ ಅಂತ ಒಂದು ಉಪನಿಷತ್ತಿನಲ್ಲಿ ಅಗ್ನಿ ತನ್ನ ಬಗ್ಗೆ ಪರಿಚಯ ಮಾಡಿಕೊಳ್ಳುವಾಗ ಹೇಳ್ಕೊಳ್ತಾನೆ, ಕೇನೋಪನಿಷತ್ತಿನಲ್ಲಿ. ಆಗ ಅವನಿಗೂ ಒಂದು ಹೆಸರಿದೆ, ಆದ್ರೆ ಅದು ಮುಖ್ಯವಾದ ಹೆಸರು ಭಗವಂತನಿಗೆ. ಇಲ್ಲಿ ಹೇಳಿದ ಹಾಗೆ, ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ನಾನೇ ವೈಶ್ವಾನರ. ಆದ್ರೆ ಆ ವೈಶ್ವಾನರ ರೂಪ ಶಕ್ತಿ ನಮ್ಮ ದೇಹದಲ್ಲಿದ್ದು ಆಹಾರವನ್ನು ಜೀರ್ಣ ಮಾಡ್ಲಿಕ್ಕೋಸ್ಕರನೇ ವಿಶೇಷವಾಗಿ ರೂಪುಗೊಂಡಂತಹ ಭಗವಂತನ ತಾಕತ್ತು ಅನ್ನೋದು ಹೌದು. ಸರಿ, ಇನ್ನು 16ನೆಯ ಅಧ್ಯಾಯಕ್ಕೆ ನಾವು ಹೋಗುದು ಅಂತಾದ್ರೆ ಇದು ಮತ್ತೆ ಇನ್ನೊಂದು ರೀತಿಯ ವಿಶೇಷತೆಯನ್ನು ಒಳಗೊಂಡ, ಅಂದ್ರೆ ಇಡೀ ಶಾಸ್ತ್ರದ ಸಾರವನ್ನು ಹೇಳಿದ್ರು. ಇಷ್ಟು ಹೇಳಿದ್ರೂ ಕೂಡ ಯಾಕೆ ಸರಿಯಾದ ರೀತಿಯಲ್ಲಿ ಜಗತ್ತನ್ನು, ಪರಮಾತ್ಮನನ್ನು, ಅದರ ಅಂತರವನ್ನು ತಿಳಿಯುವುದಿಲ್ಲ ಅನ್ನೋದಕ್ಕೆ 2 ಕಾರಣಗಳನ್ನು ಹೇಳ್ತಾರೆ. ಅಂದ್ರೆ 2 ವಿಭಾಗಗಳೇನಿದೆ ಈ ಜಗತ್ತಿನಲ್ಲಿ ಅಂತ. ಒಂದು ದೈವಿ ಸಂಪತ್ತನ್ನ ಬಯಸುವವರು, ಇನ್ನೊಬ್ರು ಆಸುರಿ ದೈವಾಸುರ ಸಂಪತ್ ವಿಭಾಗ ಅಂತ ಇದಕ್ಕೆ ಹೆಸರು. ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ 2 ಸಂಪತ್ತುಗಳ ಮೂಲಕ ಈ ಜಗತ್ತು ವಿಭಕ್ತವಾಗಿದೆ. ಅದರಲ್ಲಿ ದೈವಿ ಸಂಪತ್ತಿನವರಿಗೆ ಈ ಮಾತುಗಳು ತಲೆ ಒಳಗೆ ಹೋಗುತ್ತೆ. ಆಸುರಿ ಸಂಪತ್ತಿನಿಂದ ಲೌಕಿಕವಾದ ತಾತ್ಕಾಲಿಕ ಸುಖವೇ ಪರಮ ಸುಖ ಅಂತ ಯಾರು ತಲೆ ಮೇಲೆ ಇಟ್ಕೊಂಡಿರ್ತಾನೋ ಅವನಿಗೆ ಈ ವಿಷಯಗಳು ಕೂಡಲೇ ತಲೆ ಒಳಗೆ ಹೋಗಲ್ಲ. ಯಾಕಂದ್ರೆ ಹೆಚ್ಚು ಕಣ್ಣಿಗೆ ಅಥವಾ ಮೈಗೆ ಮುಟ್ಟುವಂಥದ್ದು, ಒಪ್ಪುವಂಥದ್ದು ಹೊರಗಿನ ಸಂಪತ್ತೇ. ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂದ್ರೆ ಯಾರು ಕೂತ್ಕೊಳ್ತಾರೆ? ಅದೆಲ್ಲ ಸಮಯ ಇಲ್ಲ, ಅದೆಲ್ಲ ನಮ್ಗೆ ಆಗುವಂಥದ್ದಲ್ಲ ಅಂತ. ಹೀಗೆ ಹೊರಮುಖವಾದ ಪ್ರಪಂಚವೇ ಶಾಶ್ವತ ಅಂತ ಭಾವಿಸುವ ಸಂಪತ್ತನ್ನ, ತಾತ್ಕಾಲಿಕವಾದ ಸಂಪತ್ತನ್ನೇ ಪರಮ ಸುಖ ಅಂತ ಭಾವಿಸುವಂಥವರನ್ನ ಆಸುರಿ ಸಂಪತ್ತಿಗೆ ಬಲಿಯಾದವರು ಅಂತ ಹೇಳ್ತಾರೆ. ಏನು ಹಾಗಂದ್ರೆ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ವಿಭಾಗ ಹೇಗ್ ಮಾಡಿದ್ರಿ ಅನ್ನೋದನ್ನ ಮುಂದೆ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ತವಂ ಹ್ರೀರಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೈವೀಂ ಸಂಪತ್, ಯಾರು ಇಂಥ ಗುಣಗಳನ್ನು ಹೊತ್ತು ನಿಂತಿರ್ತಾನೋ ಅವನು ದೈವಿ ಸಂಪತ್ತಿನ ಪುರುಷ ಅಂತ ಗುರುತಿಸ್ಬೋದು. ಅಂದ್ರೆ ಹುಟ್ತಾನೆ ಇರ್ಬೇಕಿದು, ಆಮೇಲೆ ಬೆಳೆಸ್ಕೊಳ್ಳುವುದು ಅಂತನ್ನೋದೆಲ್ಲ ಸುಳ್ಳು. ಏನು ಅಂದ್ರೆ ಕಾಣಿಸಿಕೊಳ್ಳುವುದು, ಅಭಿವೃದ್ಧಿ ಆಗುವುದು ಅಂತ ಇಷ್ಟು ಹೇಳ್ಬೋದು. ಇಲ್ಲದೇ ಇರುವ ಗುಣವನ್ನ ಯಾವ ಜೀವದಲ್ಲೂ ಬಿತ್ತಲಿಕ್ಕಾಗಲ್ಲ. ಇರುವ ಗುಣಗಳನ್ನ ಅಭಿವ್ಯಕ್ತಿ ಮಾಡ್ಬೋದಷ್ಟೇ. ಯಾವುದೋ ತಡೆ ಇತ್ತು, ತುಂಬಾ ಜನ ದಾನ ಕೊಡುವಾಗ ಅವನಿಗೆ ಮಧ್ಯದಲ್ಲಿ ಬಲಿಗೆ ಶುಕ್ರಾಚಾರ್ಯರಿದ್ದ ಹಾಗೆ ತಡೆಯೋರಿದ್ರು. ಆಮೇಲೆ ಆ ತಡೆಯುವ ಪ್ರಕ್ರಿಯೆ ಹೋಯ್ತು ಅಂದಾಗ ಅವನು ಮತ್ತೆ ಒಳ್ಳೆ ರೀತಿಯಿಂದ ದಾನ ಮಾಡಿದ. ದಾನ ಕೊಡುವ ಬುದ್ಧಿ ಇತ್ತು,
ಆದ್ರಿಂದಾಗಿ ಈಗ ದಾನ ಕೊಡ್ತಾ ಇದ್ದಾನೆ. ಹಿಂದೆ ಕೊಡ್ತಿರ್ಲಿಲ್ಲ, ಆದ್ರೆ ಈಗ ಕೊಡ್ತಿದ್ದಾನೆ ಅಂದ್ರೆ ಹಿಂದೆಗೂ ದಾನ ಬುದ್ಧಿ ಇತ್ತು. ಕೆಲವ್ರದ್ದು ಹಾಗಲ್ಲ. ಎಷ್ಟೇ ಇದ್ರೂ ಕೂಡ ಅವ್ರಿಗೆ ಯಾರು ತಡೆಯೋರಿದ್ರು ಕೊಡಲ್ಲ, ತಡೆಯೋರು ಇಲ್ದೇ ಇದ್ರು ಕೂಡ. ಯಾಕಂದ್ರೆ ಸ್ವತಃ ತಡೆ ಅವರೇ, ಅವ್ರಿಗೆ ಅವರೇ ತಡೆ. ಯಾಕೆ ಕೊಡ್ಬೇಕು, ಹೆಸರು ಹಾಕಲ್ಲಂತೆ. ಯಾರೊಬ್ರು ಹೇಳ್ತಾರೆ, ನೀವು ದೇವ್ರಿಗೆ ಕೊಡುದು, ಹೆಸರೆಲ್ಲ ಹಾಕಲ್ಲ ಇಲ್ಲಿ, ಆದ್ರೆ ಕೊಡಿ, ನಾವೇನ್ ನಿಮ್ಮ ಹತ್ರ ಕೇಳುವುದೂ ಇಲ್ಲ. ನೀವು ಯಾರು ಕೊಟ್ರಿ ಅಂತ ನಿಮ್ಮನ್ನ ಬದ್ದು ನಾವು ಯಾಕೆ ಕೊಟ್ರಿ ಅಂತಾನು ಕೇಳುವವರಿಲ್ಲ, ಅಥವಾ ಕಮ್ಮಿ ಯಾಕೆ ಕೊಟ್ರಿ ಅಂತ ಕೇಳುವುದೂ ಇಲ್ಲ. ನೀವೇನ್ ಕೊಟ್ರು ದೇವ್ರಿಗೆ ಕೊಡುದು. ಈಗ ಬೋರ್ಡ್ ಹಾಕಿ ಒಬ್ರು ಇಟ್ಟಿದ್ರು, ಬಂದು ಹಾಗಾದ್ರೆ ನಾವ್ ಯಾಕೆ ಕೊಡ್ಬೇಕು, ಬೇಡ. ಅವನಿಗೆ ಯಾರ ಹತ್ರ ತಗೊಳ್ಬೇಕು ಅಂತಿದೆ ಅವ್ನು ತಗೊಳ್ತಾನೆ. ನಿಮ್ಮ ಹತ್ರನೇ ತಗೊಂಡು ಕಟ್ಟಡ ಆಗ್ಬೇಕು ಅಂತ ಯಾರು ಅನ್ಕೊಳ್ಳಿಲ್ಲ. ಕೊಟ್ರೆ ಸಂತೋಷ, ಕೊಡದೇ ಇದ್ರು ಸಂತೋಷ. ಯಾಕೆಂದ್ರೆ ನೀವು ಕೊಟ್ಟು ನಾಳೆ ಅಧಿಕಾರ ಚಲಾಯಿಸ್ಲಿಕ್ಕೆ ಬರ್ಲಿಲ್ಲಲ್ಲ, ನಮ್ದೇ ನಾವೇ ಕೊಟ್ಟಿದ್ದು, ಇದು ನಮ್ಮ ಪ್ರಕಾರ ಆಗ್ಬೇಕು, ನಮ್ಮ ಟ್ರಸ್ಟ್ ಅಲ್ಲಿ ನಮ್ಮನ್ನು ಟ್ರಸ್ಟಿಯಾಗಿ ಸೇರಿಸ್ಕೋಬೇಕು ಅಂತ ಮಾತಾಡ್ಲಿಲ್ಲಲ್ಲ, ಅದಕ್ಕೆ ಥ್ಯಾಂಕ್ಸ್. ಆದ್ರೆ ನಿಜವಾದ ಗುಣ ಇರುವವನು ಹೇಗಿರ್ತಾನೆ, ನಿಜವಾದ ಗುಣಗಳು ಅಂತ ಅನ್ನೋದು ಯಾವ್ಯಾವ ಗುಣಗಳಿಂದ ತುಂಬಿದ್ದಾಗ ಅದನ್ನ ಸಾತ್ವಿಕ ಗುಣ ಅಂತ ಭಾವಿಸಬಹುದು ಅನ್ನೋದನ್ನ ಹೇಳ್ತಾರೆ. ಅಭಯಂ. ಯಾರನ್ನು ಕಂಡ್ರೆ ಭಯ ಆಗುದಿಲ್ವೋ, ಯಾರು ಇನ್ನೊಬ್ಬರನ್ನ ಭಯಗೊಳಿಸುವುದಿಲ್ವೋ, ಅವನು ಈ ಗುಣದಿಂದ ಕೂಡಿದ್ದ ಅಂತಂದ್ರೆ ದೈವಿ ಸಂಪತ್ತಿನಿಂದ ಕೂಡಿದವ ಅಂತ. ಕೆಲವರು ಅವನು ಹೊಡೆಯುದು ಬಡಿಯುದು ಬೇಕಾಗಿಲ್ಲ, ಅವನು ಬಂದ್ರೆ ದಾರಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ತಲೆ ತಿಂದು ಅಯ್ಯೋ ಉಪದ್ರ ಮಾಡಿಬಿಡ್ತಾನೆ, ವಾಪಸ್ ಮನೆಗೆ ಹೋಗ್ಲಿಕ್ಕೆ ಬಿಡೋ ತನಕನು ತಲೆಯಲ್ಲಿ ಇನ್ನೊಂದ್ ಚೂರು ಬಂಡಿದ್ರೆ ಅದನ್ನ ಕಿತ್ತು ತಿಂದೇ ಕಳಿಸ್ತಾನೆ, ಉಳಿಸುವುದೇ ಇಲ್ಲ ಎಂತದು ಅಂತ. ಅವನನ್ನು ಕಂಡ್ರೆ ಹೆದರುವ ಅಂತ ಆಗುತ್ತಲ್ಲ, ಇದು ಇರಬಾರ್ದು. ಅಗತ್ಯ ಇದ್ರೆ ಮಾತಾಡ್ಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಮಾತಿನಿಂದಲೇ ಹೆದರಿಸೋರು ಇರ್ತಾರೆ ಕೆಲವರು. ಏನು ಬೈಯುವುದು ಹೊಡೆಯುವುದಲ್ಲ, ಅದೇನ್ ಗೊತ್ತಾ ಅಂತ ಶುರು ಮಾಡ್ತಾರೆ. ನಾವ್ ಏನ್ ಗೊತ್ತಾ ಅಂತ ಹ್ಞೂ ಅಂತ ಕೇಳಿದ್ರೆ ಸರಿ, ಆಮೇಲೆ ಮುಗೀತು ನಮ್ ಕತೆ. ಏನು ಗೊತ್ತಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ ಅವನಿಂದಾಗಿ. ಆದ್ರಿಂದ ದೈಹಿಕವಾಗಿ ಬಾಧಿಸುವ ಮೂಲಕ ಭಯ ಹುಟ್ಟಿಸುವುದಾಗಲಿ, ಮಾನಸಿಕವಾಗಿ ಕೆಡುಕನ್ನೇ ಎನಿಸುವ ಮನಸ್ಥಿತಿಯಿಂದಾಗಲಿ, ಅಥವಾ ಕೆಡುಕು ಮಾತುಗಳನ್ನೇ ಆಡುವ ಮೂಲಕ ಭಯಗೊಳಿಸುವುದಾಗಲಿ ಯಾರು ಮಾಡುವುದಿಲ್ಲವೋ ಅವನು ಅಭಯ. ಅಂತಹ ಅಭಯಂ ಇದು ಒಳ್ಳೆಯ ನಡತೆ ಅಂತ ಅನ್ನಿಸಿಕೊಳ್ಳುತ್ತೆ. ಸತ್ವ ಸಂಶುದ್ಧಿ, ಮನಸ್ಸಿನ ಕ್ಲೇನ್ಲಿನೆಸ್, ಮನಸ್ಸಿನ ಶುದ್ಧತೆ. ಅಂದ್ರೆ ಇದನ್ನೇ ಸ್ಪಷ್ಟವಾಗಿ ಹೇಳುವುದಾದ್ರೆ ಹೌದು, ಅದು ಒಂದು ಹೇಳ್ಬೇಕಿತ್ತು. ನಾನು ಹೇಳುವಾಗ ಹೇಳಿದೆ ಹೆದರಿಸಬಾರ್ದು, ಹೆದರಬಾರದು ಅಂತ. ಈ ಹೆದರಬಾರದು ಅನ್ನೋದು ಕೂಡ ಒಂದು ಧೀಮಂತ ವ್ಯಕ್ತಿತ್ವ. ಅದು ಹಾಗಂತ ಹೇಳಿ ಸಮುದ್ರದ ಅಲೆಗಳು ಜೋರಾಗಿ ಬೀಸುವಾಗ ನಾನು ಹೆದರುದಿಲ್ಲ ಅಂತ ನಿಂತ್ರೆ ಪಡ್ಕೊಂಡು ಹೋಗುತ್ತೆ, ಹೊಯ್ಗೆ ಬಾಯಿಗೆ ಹಾಕಿ ಎಳ್ಕೊಂಡು ಹೋಗುತ್ತೆ. ಹಾಗಲ್ಲ, ಎಲ್ಲಿ ನಾವು ನಿಲ್ಬೇಕೋ ಅಲ್ಲಿ ನಾವು ಸ್ಥಿರವಾಗಿ ನಿಲ್ಬೇಕು. ಅಂದ್ರೆ ನಿರ್ಧಾರ ನಿಲ್ಲುವುದು ಅಂತ. ಅಂಜುವುದು ಅಂದ್ರೆ ಅವರು ಹಾಗಂದ್ಬಿಟ್ರೆ, ನನ್ನನ್ನು ನಾಳೆ ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ, ಅಥವಾ ನನಗೆ ಇನ್ನೇನೋ ಮಾಡಿಬಿಟ್ರೆ ಅಂತ ಯಾವಾಗ್ಲೂ ಒಂದ್ ಸರ್ತಿ ಎರಡು ಸರ್ತಿ ಯಾವತ್ತೋ ಆ ತರ ಆದ್ರೆ ನಮ್ಗೆ ಅದು ಮಾನುಷ ಭಾವದಿಂದ ಹಾಗಾಗ್ಬೋದು. ಅದು ಎಲ್ಲಾ ಕಾಲಕ್ಕೂ ಏನೊಂದು ಕೊನೆಗೆ ಅದರ ಸ್ವಭಾವ ಸಮಸ್ಯೆ ಏನ್ ಗೊತ್ತಾ, ರಾಮಾಯ ಸುಸ್ತಿ ರಾವಣಾಯ ಸುಸ್ತಿ ಆಗುತ್ತೆ. ಅದಾಗ್ಬಾರ್ದು. ತಪ್ಪು ತಪ್ಪೆ, ಸರಿ ಸರಿನೇ ಅನ್ನುವ ಹಂತಕ್ಕೆ ಧೈರ್ಯವಾಗಿರುವುದುಂಟುಂಟಲ್ಲ, ಅದು ಅಭಯ. ಇನ್ನೊಬ್ಬನ ಕಾಟಕ್ಕೆ ತಾಕತ್ತಿನಿಂದಲೂ ತುಂಬಿರ್ಬೇಕು, ಅದು ಕಷ್ಟವೇ. ಅದು ನಾವು ಕೇಳಿ ಬರುವಂತದ್ದಲ್ಲ, ಅದು ಸಿಗಬೇಕು ದೈಹಿಕವಾದ ಶಕ್ತಿ ಅಂತ ಅನ್ನೋದು. ಅದನ್ನ ನಾವು ಕೇಳಿ ಎಲ್ಲೊಂದು 1/4 kg ಕೊಡಿ ನಂಗೆ ಧೈರ್ಯ ಬೇಕು ಅಂದ್ರೆ ಎಲ್ಲೊಂದು ಸಿಗಲ್ಲ. ಅಭಯ ಅಂತ ಅನ್ನೋದು ಒಂದು ಒಳಗಿನಿಂದ ಇದ್ರೆ ಮಾತ್ರ. ನಮ್ಮ ಸ್ವಾಮಿಗಳು ವಿಶ್ವೇಶತೀರ್ಥ ಶ್ರೀಪಾದರು ಅವರು ಯಾವಾಗ್ಲೂ ಒಮ್ಮೆ ಗಲಾಟೆ ಆಯ್ತಲ್ಲ ಹರಿಜನ ಕೇರಿಗೆ ಹೋಗಿದ್ದಕ್ಕೆ. ಅದು ಫಸ್ಟ್ ಟೈಮ್ ಹೋದದ್ದಲ್ಲ, ಅದು ಒಂದು ದೊಡ್ಡ ಪ್ರೆಸ್ಸಿನವರೆಲ್ಲ ಇದ್ರು ಆದ್ಮೇಲೆ ಗಲಾಟೆ ಆಯ್ತು. ಅದಕ್ಕಿಂತ ಮುಂಚೆ ಎಷ್ಟೋ ಕಡೆಗೆ ಹೋಗಿ ಬಂದಿದ್ದಾರೆ, ಅದು ಗೊತ್ತೇ ಇಲ್ಲ ಜನಕ್ಕೆ. ಆದ್ರೆ ಅವತ್ತಿನಿಂದ ಅದು ಸ್ವಾಮಿಗಳು ತಡೆದಾಗ ಸ್ವಾಮಿಗಳು ಹೇಳಿದ್ರು ಇನ್ನು ನಾನು ಜಾಸ್ತಿ ಹೋಗ್ತೇನೆ ಅಂತ. ತಡೆದು ನಿಲ್ಲಿಸಿ ನೋಡಿ ಎಂತ ಕಷ್ಟ ಅಂದ್ರೆ, ಯಾರು ಸಂಪ್ರದಾಯವಾದಿಗಳು ಇದ್ದಾರೆ ಅವರು ಬೈದ್ರು, ಯಾರು ಸಂಪ್ರದಾಯವಾದಿಗಳಲ್ಲ ಅವರು ಬೈದ್ರು. ಅವ್ರು ಯಾಕೆ ಬೈದ್ರು ಅಂದ್ರೆ ನೀವು ನಾಟಕ ಮಾಡ್ತೀರಿ ಅಂತ, ನೀವು ಸುಮ್ನೆ ನಮ್ಮನ್ನೆಲ್ಲ ವಶಕ್ಕೆ ತಂದುಕೊಳ್ಳಿಕ್ಕೋಸ್ಕರ ಇದೆಲ್ಲ ನಿಮ್ಗೆ ನಮ್ ದುಡ್ಡು ಕಮ್ಮಿ ಆಗ್ತಾ ಇದೆ, ದೇವಸ್ಥಾನಕ್ಕೆ ನಿಮ್ ಕಡೆಯವ್ರು ಯಾರು ಬರ್ತಿಲ್ಲ ಅಂತ ನಮ್ಮನ್ನೆಲ್ಲ ಓಲೈಸಿ ನಿಮ್ಮ ಕಾಣಿಕೆ ಡಬ್ಬಿ ತುಂಬಿಸ್ಕೊಳ್ಳಿಕ್ಕೆ ತಟ್ಟೆ ಕಾಸನ್ನ ತುಂಬಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಬಂದಿ ಓಪನ್ ಆಗಿ 1 ಗಂಟೆ ಸ್ವಾಮಿಗಳನ್ನು ಕೂಡಿಸಿ ಬೈದಿದ್ದಾನೆ ಒಬ್ಬ ಏನಂತಾರೆ ಸಾಮಾಜಿಕ ಕಾರ್ಯಕರ್ತ ಅಂತ ಅನ್ನಿಸಿಕೊಂಡವ. ಸ್ವಾಮಿಗಳದ್ದು ಪ್ರತಿಕ್ರಿಯೆ ಏನ್ ಗೊತ್ತಾ, 1 ಗಂಟೆ ಬೈಸ್ಕೊಂಡ್ಮೇಲೆ ನನ್ಗೆ ಇಷ್ಟೊತ್ತು ಏನ್ ಅರ್ಥ ಆಯ್ತು ಅಂತಂದ್ರೆ,
ನಿಮಗೆ ತುಂಬಾ ನೋವಾಗಿದೆ ಅಂತ ಗೊತ್ತಾಯ್ತು ನನಗೆ, ನಿಮ್ಮ ನೋವಿಗೆ ಪರಿಹರಿಸುವ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಸುಮ್ಮನಾದ್ರು. ಇಡೀ ಸಭೆ ನಮಸ್ಕಾರ ಮಾಡಿಬಿಡ್ತು ಒಂದು ಕ್ಷಣದಲ್ಲಿ. ಬೇರೆಯವರಾದ್ರೆ ಅದಕ್ಕೆ ಪ್ರತಿಯೊಂದಕ್ಕೆ ನೋಡಿ ನೀವು ಅವತ್ತೇನ್ ಅನ್ಕೊಂಡ್ರಿ, ಹಾಗೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಹಾಗೆ ಮಾಡಿಲ್ಲ, ನಾನು ಹೀಗೆ ಮಾಡಿದ್ದೇನೆ, ಒಂದಕ್ಕೂ ಉತ್ತರ ಕೊಡ್ಲಿಲ್ಲ. ನಿಮ್ಮ ಇಷ್ಟು ಮಾತಿನ ಹಿಂದೆ ನನಗೆ ನಿಮ್ಮ ನೋವು ಅರ್ಥ ಆಗಿದೆ, ಆ ನೋವಿಗೆ ಪ್ರತಿಕ್ರಿಯಿಸುವ ಕೆಲಸ ನಾನು ಮಾಡ್ತೇನೆ, ಅದಕ್ಕೇನ್ ಕೆಲಸ ಮಾಡಬೇಕು ಕೆಲಸದಿಂದ ತೋರಿಸ್ತೇನೆ ಅಂತ ಹೇಳಿಬಿಟ್ರು. ಅಂದ್ರೆ ಸ್ವಾಮಿಗಳ ಸ್ವಭಾವ ಏನಿತ್ತು ಅಂದ್ರೆ, ಅಂತದ್ದೇನಾದ್ರೂ ಒಂದು ವಿರೋಧ ಮಾಡಿದ್ರು ಒಳ್ಳೆ ಕೆಲಸಕ್ಕೆ, ಅವ್ರು ಆ ಕೆಲಸ ಡಬಲ್ ಮಾಡ್ತಿದ್ರು. ನಾಳೆ 2 ಹರಿಜನಕೇರಿಗೆ ಹೋಗ್ತೀನಿ ಅಂತ, ನಾಳಿದ್ದು ಇನ್ನೂ ಹೆಚ್ಚು ಜನಗಳಿಗೆ ನಾನು ರೀಚ್ ಆಗ್ತೇನೆ ಅಂತ. ಇದು ಎಷ್ಟೋ ಸರ್ತಿ ಅವರು ಪಾದಪೂಜೆಗೋಸ್ಕರ ಹೋಗ್ತಿರ್ಲಿಲ್ಲ, ಕೇವಲ ಜನರನ್ನು ಭೇಟಿಯಾಗಿ ಅವ್ರ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ತಿದ್ರು. ಅವ್ರು 10 ರೂಪಾಯಿ ಕೊಡ್ತಿದ್ರು, ಕೇಳ್ತಿರ್ಲಿಲ್ಲ. ನಾವೆಲ್ಲ ಅನ್ಕೋತಿದ್ವಿ ಏನ್ ಇಷ್ಟು ದೂರ 20-40 ಕಿಲೋಮೀಟರ್ ದೂರಕ್ಕೆ ಗಾಡಿಯಲ್ಲಿ ಬಂದು, ಆ ಗಾಡಿ ದುಡ್ಡು ಅದ್ರಲ್ಲಿ ಹುಟ್ಟಲ್ಲ. ಆದ್ರೂ ದಂಟೆ ಹಿಡ್ಕೊಂಡು ಮೆಟ್ಲು ಹತ್ತಿ ಕೆಳಗೆ ಇಳಿದು ಇನ್ನೆಲ್ಲ ಗಲ್ಲಿಗೂ ಅವ್ರ ಸ್ವಾಮಿಗಳು ಬಂದಿರ, ಇಲ್ಲೇ ನಮ್ಮನೆ ಸ್ವಾಮಿ, ಅದು ಲಿಸ್ಟಲ್ಲೂ ಇರಲ್ಲ, ಗೊತ್ತೂ ಇರಲ್ಲ, ನಮ್ಮನೆ ಇಲ್ಲೇ ಸ್ವಾಮಿ, 2 ಹೆಜ್ಜೆ ಇಟ್ಟು ಪಾದ ಧೂಳಿ ಹಾಕಿ ಸ್ವಾಮಿ, ಸರಿ ಅಲ್ಲಿಗೆ ಹೋದ್ರು. ಹೆಜ್ಜೆ ಇಟ್ರು, ಮಾತಾಯ್ತು, ಕತೆ ಆಯ್ತು, ಏನೋ ಕೇಳಿದ್ರು, ಮನೆಗೆ ನೇಗಲು ಕೇಳಿದ್ರು. 10 ರೂಪಾಯಿ ಇಟ್ಟಿದ್ದವ್ರು, ಏನ್ ಜಾಸ್ತಿ ಇಟ್ಟಲ್ಲ. ಏನು ಕೇಳಿಲ್ಲ ಸ್ವಾಮಿಗಳು. ಮತ್ತೆ ಆ ಮಕ್ಕಳಿಗೆ ಕೈಗೆ 100 ರೂಪಾಯಿ ಕೊಟ್ಟು, ಶಾಲೆಗೆ ಸರಿಯಾಗಿ ಹೋಗ್ಬೇಕು, ಓದ್ಬೇಕು, ಅವತ್ತು ತಪ್ಪಿಸ್ಬಾರ್ದು, ಚೆನ್ನಾಗಿ ಓದಿ ದೊಡ್ಡವರಾಗ್ಬೇಕು, ನನಗೆ ಇನ್ನೊಂದ್ಸಲ ಸಿಕ್ಕಿದಾಗ ನಾನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೇನೆ ಅಂತ ನೀನೇ ಬಂದು ನನಗೆ ಹೇಳ್ಬೇಕು ಅಂತ ಹೇಳಿ ಹೋಗ್ತಿದ್ರು. ಹಾಗೆ ಒಂದ್ಸರ್ತಿ ಯಾವುದೋ ಒಂದು ಪ್ರಸಂಗ ಹೇಳಿದ್ದಿತ್ತು. ಅವರು ಯಾವುದೋ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ನಿಂತಿದ್ರು, ಅಂದ್ರೆ ಗಾಡಿ ನಿಂತಿತ್ತು. ಅವರಿಗೆ ಚಳಿಯ ಹೊರಗಿನ ಗಾಳಿ ಆಗಲ್ಲ, ಗ್ಲಾಸ್ ಯಾವಾಗ್ಲೂ ಏರ್ಸಿ ಇರುತ್ತೆ. ಒಬ್ಬ ಬಂದು ಹುಡುಗ ಬಡದ ಪಟ 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 ಅಂತ. ಸ್ವಾಮಿಗಳು ತಕ್ಷಣ ಇಳಿಸಿ ಅಂತ ಇಳಿಸಿದ್ರು. ಅವನು ಪೇಪರ್ ಕೊಡ್ತಿದ್ದ ಎಲ್ರಿಗೂ ಮಾರಾಟಕ್ಕೆ. ಸ್ವಾಮಿಗಳ ಹತ್ರ ಸೀದಾ ಕೊಟ್ಟ. ಸ್ವಾಮಿಗಳು ದುಡ್ಡು ತಗೊಂಡು ಹೋದ್ರು. ಬೇಡ ಸ್ವಾಮಿ, ನೀವು ನಮ್ಮ ಕೇರಿಗೆ ಬಂದಿದ್ರಿ, ಅವತ್ತು ನೀವು ನಮಸ್ಕಾರ ಮಾಡಿದಾಗ ಹಣ್ಣು ಕೊಟ್ಟಿದ್ರಿ, ಅದಕ್ಕೆ ನಾನು ಪೇಪರ್ ಕೊಡ್ತಾ ಇದ್ದೀನಿ ಅಂತ ಕೊಟ್ಟು ಹೋದ. ಅವನು ದುಡ್ಡೇ ತಗೊಳ್ಳಿಲ್ಲ. ಈ ಪ್ರೀತಿಯ ಮುಂದೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ಆ ಪ್ರೀತಿಗೆ ಸಮವಾದ ಪ್ರೀತಿ ಅಲ್ಲ, ಸ್ವಾಮಿಗಳು ಹೇಳಿದ್ರು. ಅಂದ್ರೆ ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಇತ್ತು ಅದು ಪ್ರಾಮಾಣಿಕವಾಗಿ ಮಾಡ್ತಿದ್ರು. ಯಾವತ್ತೂ ಕೂಡ ಇನ್ನೊಬ್ರು ಯಾರು ನನ್ನನ್ನು ಬೈತಾರೆ, ನಾನು ಇದನ್ನ ಹಿಂಸರಿಬೇಕು ಅಂತ ಹೆದರುತ್ತಿರ್ಲಿಲ್ಲ. ಹೆದರಿಕೆ ಬಿಟ್ಟು ಇನ್ನು ಹೆಚ್ಚು ಕೆಲಸ ಮಾಡ್ತಿದ್ರು. ಇದು ನಮಗೆ ಯಾರೇ ಒಂದು ಆಕ್ರೋಶ ಬರುವ ಹಾಗೆ ನಮ್ಮನ್ನ ಪ್ರೊವೋಕ್ ಮಾಡಿದಾಗ ನಾವು ನಡ್ಕೊಳ್ಬೇಕಾದ ರೀತಿ ಏನು ಅಂತಂದ್ರೆ, ಅದಕ್ಕೆ ಆ ಕೆಲಸವನ್ನು ಡಬಲ್ ಮಾಡ್ಬೇಕು. ನೀವು ಹೀಗೆ ಹೇಳಿದ್ರೆ ಸಮಾಜಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಜಾಸ್ತಿ ಪಾಠ ಮಾಡ್ಬೇಕು, ಜಾಸ್ತಿ ಜನಗಳ ಹತ್ರ ರೀಚ್ ಆಗ್ಬೇಕು, ಜಾಸ್ತಿ ಕರ್ತವ್ಯದಲ್ಲಿ ತೊಡಗಬೇಕು, ಜಾಸ್ತಿ ಜಪ ಮಾಡಬೇಕು, ಜಾಸ್ತಿ ಅನುಷ್ಠಾನ ಮಾಡಬೇಕು, ಜಾಸ್ತಿ ಚಿಂತನೆಗಳಲ್ಲಿ ತೊಡಗಬೇಕು, ಜಾಸ್ತಿ ಓದ್ಬೇಕು. ಇಲ್ಲ ಅಂದ್ರೆ ಆ ಪ್ರತಿಕ್ರಿಯೆಗೆ ಅರ್ಥವೇ ಇಲ್ಲ. ಸಿಟ್ಟು ಮಾಡ್ಕೊಂಡು, ಆಕ್ರೋಶ ಹುಡ್ಕೊಂಡು, ಬ್ಯಾನರ್ ಹಿಡ್ಕೊಂಡು ನಾವು ಈ ಸಂಘದವರು ಅಂತ. ಈ ಕೆಲವೊಮ್ಮೆ ಕನ್ನಡ ನೆನಪಾಗುದು ನವೆಂಬರ್ ಮಾತ್ರ, ಆದ್ರೆ ಹಿಂದೂ ನೆನಪಿರಲ್ಲ, ಕನ್ನಡ ಅಂದ್ರೆ ಏನು ಅಂತ ಮುಂದೂ ನೆನಪಿರಲ್ಲ. ಎನ್ನಡ ಅನ್ನುವಂಥವರೆಲ್ಲ ಸಂಘದಲ್ಲಿ ಇರ್ತಾರೆ, ಸೇನೆಗಳಲ್ಲಿ ತುಂಬಿಕೊಂಡಿರ್ತಾರೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಅಭಯ ಅಂತ ಅನ್ನೋದು ಬಹಳ ದೊಡ್ಡ ಗುಣ. ಭಯ ಪಡದೆ ಮುನ್ನುಗ್ಗುವುದು, ಇನ್ನೊಬ್ಬರನ್ನ ಭಯಕ್ಕೆ ಒಳಪಡಿಸದೇ ಇರುವುದು. ಸತ್ವ ಸಂಶುದ್ಧಿ, ತಿಳಿಯಾದ ಮನಸ್ಸು, ಸ್ವಚ್ಛವಾದ ಬಗೆ, ಅಂದ್ರೆ ಯಾವತ್ತು ಯಾರಿಗೂ ಕೇಳೆಣಿಸದಂತಹ ಮನಸ್ಥಿತಿ. ಯಾರೇ ಏನೇ ನಮಗೆ ಹೀನವಾದ ರೀತಿಯಲ್ಲಿ ಮಾತಾಡಿದ್ರು ಅಥವಾ ಕೆಟ್ಟದ್ದನ್ನ ಬಯಸಿದ್ರು, ಪ್ರತಿಯಾಗಿ ಕೆಟ್ಟದನ್ನ ಬಯಸುವುದಲ್ಲ. ಅವ್ರು ಮಾಡಿ ತಪ್ಪಾಗಿದ್ರೆ ನನಗಿದು ಸಹ್ಯ ಆಗ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ, ಬಿಟ್ರೆ ನೀವೇನೇನ್ ಮಾಡಿದ್ದೀರಿ ಅಂತ ನಂಗೆ ಗೊತ್ತಿದೆ ಅಂತ ಅವರ ಬಯೋಡೇಟಾ ತೆಗೆದು ಬೊಗಳುದಲ್ಲ. ಅದರಿಂದ ಏನು ಲಾಭ ಇಲ್ಲ. ನಮ್ಮಲ್ಲೇ ಜಗಳ ಜಾಸ್ತಿ ಆದ್ರೆ 3ನೇವನು ಬಂದು ಬೆಳೆ ಬೇಯಿಸ್ಕೊತಿರ್ತಾನ. ಅವ್ನು ವಸ್ತುತಃ ಅವನಿಗೂ ತಿದ್ಕೊಳ್ಳಲ್ಲ, ಇವನಿಗೂ ಲಾಭ ಇಲ್ಲ, ಅವನ್ ಲಾಭ ಪಡ್ಕೊಂಡು ಹೋಗ್ತಾನೆ. ಅದರಿಂದ ಇಂಥ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಏನು ಮಾತಾಡಿ, ನಾನು ಹೇಳುದು ಇದೆಲ್ಲವನ್ನು ಕೂಡ ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಡುವ ಜಗಳದ ಬಗ್ಗೆ ಹೇಳ್ತಾ ಇದ್ದೇನೆ. ಮುಖಾಮುಖಿಯಾಗಿ ಏನ್ ಬೇಕಾದ್ರೂ ಮಾತಾಡಿ, ನೇರ ಅಂತ. ಆದ್ರೆ ಅದನ್ನ ಇವ್ರು ಒಂದು ವಿಡಿಯೋ ಮಾಡಿ ಹಾಕುದು, ಅವ್ರೊಂದು ವಿಡಿಯೋ ಮಾಡಿ ಹಾಕುದು, ಇವ್ರು ಒಂದು ಸ್ಟೇಟ್ಮೆಂಟ್ ಕೊಡುದು, ಅವ್ರೊಂದು ಸ್ಟೇಟ್ಮೆಂಟ್ ಕೊಡುದು, ಅವ್ರು ಕೊಟ್ಟಿದ್ದಾರೆ ಅಂತ ಅವ್ರ ಚೇಲ ಇನ್ಯಾರೋ ಒಬ್ಬ ಹಾಕುದು, ಇವರ ಚೇಲ ಮತ್ತೊಂದು ವಿಡಿಯೋ ಹಾಕುದು. ಏನಾಗುತ್ತೆ ಇದರಿಂದ? ಇನ್ನಷ್ಟು ಕಸ ಆಗುತ್ತಷ್ಟೇ, ಡಸ್ಟ್ಬಿನ್ ಆಗುತ್ತಷ್ಟೇ ಸಾಮಾಜಿಕ ಜಾಲತಾಣ ಅಂದ್ರೆ. ಹಾಗಾಗ್ಲಿಕ್ಕೆ ಬಿಡಬಾರ್ದು. ಸತ್ವ ಸಂಶುದ್ಧಿ, ತಿಳಿಯಾದ ಮನಸ್ಸಿನಿಂದ ನೇರವಾಗಿ ನನಗೆ ನೀವು ಇವತ್ತು ಮಾತಾಡಿದ ಇಷ್ಟ ಆಗ್ಲಿಲ್ಲ, ನೀವು ಮಾತಾಡಿದ ತಪ್ಪು ಅಂತ ಹೇಳಿ, ಸರಿ ಅವ್ರು ತಿದ್ಕೊಳ್ಳಿಲ್ವಾ, ನಮ್ ಕಡೆಯಿಂದ ನಾವು ಕ್ಲಿಯರ್.
ನಮಗೆ ನೀವು ಹೇಳಿದ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹಗುರ, ಅವರೇ ಭಾರ. ನಾಳೆ ಅವ್ರು ಹೇಳಿ ಹೋಗ್ಬಿಟ್ಟಿದ್ದಾರೆ, ನಾನು ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಕ್ಷಮೆ ಕೇಳೋ ತನಕ ಅವ್ನ ಮನಸ್ಸಲ್ಲಿ ಒಳಗಿಂದ ಅಂದ್ರೆ ಆ ಭಾರ ತುಂಬ್ಕೊಂಡ್ಬಿಟ್ಟಿರುತ್ತೆ. ಜ್ಞಾನ ಯೋಗ ವ್ಯವಸ್ಥಿತಿ, ಇನ್ನೊಂದು ತಿಳಿಯುವ ಬಯಕೆ, ಸದಾ ಜ್ಞಾನದ ಯೋಗ. ವ್ಯವಸ್ಥಿತಿ ಅಂದ್ರೆ ಅದು ನಿರಂತರತೆ. ವ್ಯವಸಾಯ ಅನ್ನೋದು ಒಂದು ದಿವಸದ್ದಲ್ಲ. ಈಗ ಏನು ಬೇಸಾಯ ಮಾಡುವಾಗ ಒಂದ್ ದಿವಸ ಬೀಜ ಹಾಕಿ ಬಿಟ್ರೆ ಮುಗಿಲಿಲ್ಲ, ಪ್ರತಿ ದಿವಸ ಗದ್ದೆಗೆ ಹೋಗ್ಬೇಕಾಗತ್ತೆ, ಪ್ರತಿ ದಿವಸ ಕಳೆ ತೆಗಿಬೇಕು, ಪ್ರತಿ ದಿವಸ ನೀರೆಷ್ಟಿದೆ, ನಿಂತಿದೆಯೋ, ಹೋಗ್ತಾ ಇದೆಯೋ, ಒಣಗಿದೆಯೋ ನೋಡ್ತಾ ಇರ್ಬೇಕು. ಪ್ರಾಣಿಗಳು ಬರ್ತಾ ಇದ್ದೇವೆ ಅಂದ್ರೆ ಬೆದರು ಬೊಮ್ಮೆ ನಿಲ್ಲಿಸ್ಬೇಕು, ಯಾರಿಲ್ಲ ಅಂದ್ರೆ ಅವನೇ ನಿಲ್ಬೇಕು ಒಂದ್ ದಿವಸ. ಜನಗಳೇ ಬಂದ್ರೆ ಏನ್ ಮಾಡುದು, ಆಗ ನಿಲ್ಬೇಕಾಗುತ್ತೆ. ಒಂದ್ ದಿವಸ ಕಾಯ್ತಾರೆ ಜನ, ಪಾಪ. ಹಾಗೆ ರಾತ್ರಿ ಆಗಲು ಕಾಯೋರಿದ್ದಾರೆ. ತರಕಾರಿ ಈ ಬೆಳೆ ಇನ್ 2-3 ದಿವಸದಲ್ಲಿ ಕಟಾವಾಗುವಾಗ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ರಾತ್ರಿ ಹಗಲು ದೊಣ್ಣೆ ಹಿಡ್ಕೊಂಡು ನಿಲ್ತಾರೆ. ಕಬ್ಬು ಗಿಬ್ಬೆಲ್ಲ ಬರುವಾಗ ಕಟಾವಾಗುವ ಹತ್ರ ಬಂದಾಗ ಈ ಹಬ್ಬ ಬಂತು ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಒಂದು ದಿವಸ ಅಲ್ಲಿಗೆ ಬಂದು ಸಹಾಯ ಮಾಡ್ಲಿಕ್ಕೆ ಬರಲ್ಲ, ನೆಡ್ಲಿಕ್ಕಾಗ್ಲಿ ಗೊಬ್ಬರ ಹಾಕ್ಲಿಕ್ಕಾಗ್ಲಿ. ಹಬ್ಬ ಬಂದ ತಕ್ಷಣ ತೆನೆ ತಗೊಂಡು ಹೋಗ್ಲಿಕ್ಕೆ, ಕಬ್ಬು ತಗೊಂಡು ಹೋಗ್ಲಿಕ್ಕೆ ಓಡಿ ಬರ್ತಾರೆ. ಅಂದ್ರೆ ಈ ತರ ಕೆಲವೊಮ್ಮೆ ಅನಿವಾರ್ಯವಾಗಿ ಆ ಅರಿವಿನ ತಿಳಿವಿನ ಪಥದಲ್ಲಿ ನಾವು ನಿರಂತರ ಹೋಗ್ತಾ ಇದ್ದೇವೆ. ಗುರುಗಳ ನಿಜವಾದ ಭಕ್ತಿಯನ್ನ ನಾವು ತೋರುವುದು ಅಂದ್ರೆ ಜ್ಞಾನದ ದಾರಿಯಲ್ಲಿ ಹೆಚ್ಚು ಸಾಗುವುದಕ್ಕೆ ಪ್ರಯತ್ನಿಸುವುದು. ಇದು ನಾವು ಗುರುಗಳಿಗೆ ಮಾಡುವ ನಿಜವಾದ ಕೃತಜ್ಞತಾ ಸ್ವರೂಪವಾದ ದಕ್ಷಿಣೆ. ಇದು ಬಿಟ್ಟು ನಾವು ಇನ್ನೇನು ಭಕ್ತಿ ತೋರಿಸಿ ಜೈಕಾರಗಳನ್ನು ಹಾಕಿದ್ರೆ ಏನು ಲಾಭ ಇಲ್ಲ. ದಾನಂ, ನನ್ನ ಹತ್ರ ಹೆಚ್ಚಿರುವುದನ್ನ ಇನ್ಯಾರೆಲ್ಲೋ ಅರಿವಿದ್ದಾಗ ಅವರದನ್ನ ಬಳಸಿಕೊಳ್ಳಿಕ್ಕಾಗತ್ತೆ ಅಂದಾಗ ಕೊಡುದು. ದಾನ ಅಂತ ಅನ್ನೋದು 2 ಮುಖದಲ್ಲಿದೆ. ಒಂದು ದಾನ ಅಂತಂದ್ರೆ ಜ್ಞಾನಕ್ಕೋಸ್ಕರ ಕೊಡುವಂಥದ್ದು, ಅದು ಉತ್ಕೃಷ್ಟ. 2ನೇದು ಕಷ್ಟದಲ್ಲಿದ್ದವರಿಗೆ ಕೊಡುದು, ಅದನ್ನು ಸಹಾಯ ಅಂತ ಕರೀತಾರೆ. ಆದ್ರೆ ಇದು 2ನ್ನು ಸೇರಿಸಿ ಇಲ್ಲಿ ದಾನ ಅಂತ ಹೇಳಿದ್ದಾರೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವುದು ಅನ್ನೋದು ಕೂಡ ಒಂದು ದಾನದ 2ನೇ ಭಾಗ. ದಾನ ಅನ್ನೋದು ಸರಿಯಾದ ಅರ್ಥ ಯಾವ್ದು ಗೊತ್ತಾ? ಜ್ಞಾನಕ್ಕೆ ಅದು ತಲುಪಿತು ಅಂದ್ರೆ ಅದು ದಾನ ಆಗುತ್ತೆ. ಹಾಗಾಗಿ ಒಂಥರ ಕೈ ಬಿಚ್ಚಿ ಕೊಡುವುದು ಅಂತೇವಲ್ಲ, ಅದು ದಾನ. ಅಂದ್ರೆ ಕೊಡುವಾಗ ಅಯ್ಯೋ ಕೊಡ್ಬೇಕಾ, ಹಿಂಜಿ ಕೊಟ್ಟ ಮೇಲೆ ಕೊಟ್ಬಿಟ್ನಾ, ಕೊಟ್ಟೊಂದು ವರ್ಷ ಆದ್ಮೇಲೆ ಅದು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಕೊರಗಿ, ಅಥವಾ ಅವನು ಯಾರೋ ಉಪಯೋಗಿಸುವಾಗ ಅದರಿಂದ ತುಂಬಾ ಪ್ರಸಿದ್ಧಿ ಪಡೆದ ಅಂದಾಗ ಅದು ನನ್ನ ಹತ್ರನೇ ಇದ್ರೆ ಚೆನ್ನಾಗಿತ್ತು, ನನಗೆ ಬರ್ತಿತ್ತು, ಅದೆಲ್ಲ ಪ್ರಸಿದ್ಧಿ ನಂಗೆ ಸಿಕ್ಕದೆ ಹೋಯ್ತು ಅಂತ ಕೊರಗುವುದು, ಇದೆಲ್ಲ ದಾನದ ದೋಷಗಳು. ಅದು ಕೊಟ್ಟರು ಉಪಯೋಗ ಇಲ್ಲ. ಅದ್ರಿಂದಾಗಿ ದಾನ ಅಂದ್ರೆ ಮೈ ಮರೆತು ಅದು ಕೊಟ್ಟ ಮೇಲೆ ನಂದಲ್ಲ, ಕೊಡೋ ತನಕ ಬೇಕಾದ್ರೆ 2 ಸರ್ತಿ ವಿಚಾರಿಸಿ ಯೋಗ್ಯನೋ ಅಯೋಗ್ಯನೋ. ಯಾಕಂದ್ರೆ ಕೊಡುವಾಗ ಅಯೋಗ್ಯನಿಗೆ ಕೊಟ್ಟರು ಪಾಪನೆ. ಅವನದನ್ನು ಕುಡುಕ ಕೈಗೆ ಕೊಟ್ರೆ ಅವನು ಕುಡಿದು ಬಂದ್ರೆ ಆ ಕುಡಿದ್ರಿಂದ ಆದ ಅನರ್ಥಕ್ಕೆ ನಾವೇ ಕಾರಣರಾಗ್ತೇವೆ. ಅದರಿಂದ ಅದರ ದೋಷ ನಾವು ಭಾಗಿಗಳು. ಹಾಗಾಗದಂತೆ ನೋಡ್ಕೊಳ್ಳುವ ದೃಷ್ಟಿಯಿಂದ ದಾನಕ್ಕೆ ಪೂರ್ವದಲ್ಲಿ ಸಿದ್ಧತೆ ಬೇಕು. ದಮ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ಮೇಲೆ ಜಯ. ಯಜ್ಞ ಅಂತಂದ್ರೆ ಭಗವತ್ಪರವಾದ ಕ್ರಿಯೆ. ಯಜ್ಞ ಅಂತಂದ್ರೆ ಭಗವಂತನಿಗಾಗಿ ಮಾಡಿದ ಕ್ರಿಯೆ, ದೇವತೆಗಳ ಆರಾಧನೆ ಅಂತ ಅರ್ಥ. ಸ್ವಾಧ್ಯಾಯ, ತನಗೆ ತಾನೇ ಹೇಳಿಕೊಳ್ಳುವುದು. ತಿಳ್ಕೊಂಡ್ಮೇಲೆ ಅದನ್ನ ನಾನು ಒಳಗಿನಿಂದ ಮನನ ಮಾಡಿ ನನ್ಗೆ ಅರ್ಥ ಆಯ್ತಾ ಅಂತ ನಾನು ಗುರುತಿಸ್ಬೇಕು. ಅದು ಮಾಡದೇ ಇದ್ರೆ ಮುಂದಿನದೇನ್ ಮಾಡಿ ಉಪಯೋಗ ಇಲ್ಲ. ನನಗೆ ನಾನು ಹೇಳಿಕೊಳ್ಳುವುದು ಅನ್ನೋದೇ ಒಂದು ದೊಡ್ಡ ಗುಣ. ಅದು ತಪಃ, ಒಳ್ಳೆದನ್ನ ಆಲೋಚಿಸುವುದು ಅಂತ ಒಂದಿದೆ. ಅದಕ್ಕಿಂತ ಮುಖ್ಯವಾಗಿ ಅದು ಹಿಂದೆ ಸತ್ವ ಸಂಶುದ್ಧಿಯಲ್ಲಿ ಬಂದಿದೆ. ಆದ್ರಿಂದ ಇಲ್ಲಿ ತಪ ಅಂದ್ರೆ ತಪಸಂತಾಪೆ, ವ್ರತ ಅನುಷ್ಠಾನ ಜಪ ಪೂಜೆ ಇತ್ಯಾದಿಗಳಲ್ಲಿ ಶರೀರಕ್ಕೆ ಸ್ವಲ್ಪ ಸಾಕಾಗುತ್ತೆ, ಕಷ್ಟ ಆಗುತ್ತೆ ಅಂತಂದ್ರೂ ಕೂಡ ಒಳ್ಳೆ ಕೆಲಸ ಅಂತಂದಾಗ ಹಿಂಜರಿಯದೆ ಅದನ್ನು ಮುಂದುವರಿಸುವುದು. ಚಳಿ ಆಗತ್ತೆ ಅನ್ನೋ ಕಾರಣಕ್ಕೆ ಸ್ನಾನ ಮಾಡುವುದಿಲ್ಲ, ಸ್ವಲ್ಪ ಮಧ್ಯಾಹ್ನ ಆಗ್ಲಿ, ಬಿಸಿಲು ಬರ್ಲಿ, ಸೂರ್ಯ ಎಲ್ಲ ಚೆನ್ನಾಗಿ ಬಿಸಿ ಮಾಡಿದ್ಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಸ್ನಾನ ಮಾಡ್ತೇನೆ ಅಂತ ಕಾಯುವುದಲ್ಲ. ಚಳಿ ಆದ್ರೂ ಕೂಡ ಆ ಹೊತ್ತಿಗೆ ನೀರಿಗೆ ಬೀಳೋ ತನಕ ಮಾತ್ರ ಅದು ಚಳಿ. ನೀರಿಗೆ ಬಿದ್ಮೇಲೆ ಎಲ್ಲ ನಾರ್ಮಲೇ ಆಗಿರುತ್ತೆ. ಅದರಿಂದಾಗಿ ಶರೀರಕ್ಕೆ ಏನೋ ಒಂದು ಸಣ್ಣ ಬಾಧೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ವ್ರತದಿಂದ ಕ್ರಿಯೆಯಿಂದ ಹಿಂದೆ ಸರಿಯುವುದಲ್ಲ, ಅದನ್ನ ಮಾಡಬೇಕು. ಅದು ತಪಸ್ಸು. ಇನ್ನೊಂದು ತಪಸ್ಸು ಅಂದ್ರೆ ಕೃಷ್ಣ ಹೇಳಿದ್ದಿದೆ, ಕಷ್ಟದ ಸಂದರ್ಭದಲ್ಲಿ ಹಲ್ಲು ಕಚ್ಚಿ ಸಹಿಸಿಕೊಳ್ಳುವುದು ಒಂದು ತಪಸ್ಸು. ನಮ್ ಕೈಯಲ್ಲಿ ಇಲ್ಲ. ಆ ನೋವನ್ನ ನಾವು ತಂದುಕೊಂಡದ್ದಲ್ಲ, ಆ ಕಷ್ಟ ನಾವೇ ಕೇಳಿ ಹಾಕೊಂಡದ್ದಲ್ಲ. ಆದ್ರೆ ಆ ಕಷ್ಟ ಆಯ್ತು, ಈಗ ಯಾರು ಕಾರಣ ಅಲ್ಲ, ಅದು ಅನಿವಾರ್ಯ. ಅಂತ ಸಂದರ್ಭದಲ್ಲಿ ಇದು ನೀನೇ ಕೊಟ್ಟದ್ದು ದೇವರೇ ಅಂತ ಸಹಿಸಿಕೊಂಡ್ರೆ ಅದೇ ತಪಸ್ಸು. ಆ ತಪಸ್ಸನ್ನ ಕಾಂಕ್ರೀಟ್ ಕಾಡಲ್ಲೂ ಮಾಡ್ಬೋದು,
ಅಲ್ಲೇ ಜಾಸ್ತಿ ಮಾಡ್ಲಿಕ್ಕೆ ಸಿಗುದು ಕೂಡ. ಭೂತೇಶು ಅಲೋಲುಪ್ತ್ವಂ, ಇದು ಶಬ್ದಾಚೀಚ ಆಯ್ತು. ದಯಾ ಭೂತೇಶು, ನಾವು ಇನ್ನು ಹಿಂದೆ ಇರ್ಬೇಕಿರ್ತಲ್ಲ. ಸ್ವಾಧ್ಯಾಯ ಸಪಾದ್ಯಂ ಅಹಿಂಸಾ, ಅಹಿಂಸಾ ಅಂತಂದ್ರೆ ನೋಯಿಸದೆ ಇರುವುದು. ಸತ್ಯಂ, ಸುಳ್ಳು ಹೇಳದೆ ಇರುವುದು ಅಥವಾ ಪ್ರಾಮಾಣಿಕವಾಗಿ ವರ್ತಿಸುವುದು. ಅಕ್ರೋಧ, ಕೋಪಗೊಳ್ಳದೆ ಇರುವುದು. ಇದು ಒಂದು ಗುಣವೇ. ಈ ಕೋಪ ಅನ್ನೋದು ಹಿಡಿತದಲ್ಲಿ ಇದ್ದು ಬಂದ್ರೆ ಬೇರೆ, ಹಿಡಿತದಿಲ್ಲದೆ ಹೋಯ್ತು, ಕೈಯಲ್ಲಿದ್ದ ವಸ್ತು ಎಲ್ಲ ಪುಡಿ ಆಯ್ತು, ಆಮೇಲೆ ಅಯ್ಯೋ ಪುಡಿ ಆಗೋಯ್ತಲ್ಲ ಅಂತ ಅನ್ನಿಸ್ತು ಅಂದ್ರೆ ಅದು ಕ್ರೋಧ. ಆದ್ರೆ ಎಷ್ಟು ಕೋಪ ಬಂದ್ರೂ ನಾವು ಮಿತಿ ಮೀರ್ಲಿಲ್ಲ, ಮಾತು ತಪ್ಪಲಿಲ್ಲ, ಮೈ ಮರಿಲಿಲ್ಲ ಅಂದ್ರೆ ಆ ಕ್ರೋಧ ಸಾತ್ವಿಕ ಕ್ರೋಧ, ಅದು ದೋಷ ಅಲ್ಲ. ಅದು ಮಾಡುವ ಮುಂಚೆ ಅದಕ್ಕೆ 10 ಸಲ ಯೋಚನೆ ಮಾಡಿಯೇ ಆ ಕೋಪ ಬಂದಿರುತ್ತೆ. ಈ ಕೋಪ ಮಾಡ್ಕೊಳ್ಳದೆ ಇದ್ರೆ ಕೆಲಸ ಆಗಲ್ಲ, ಅದಕ್ಕೋಸ್ಕರ ಕೋಪ ಮಾಡ್ಕೊಳ್ತಾ ಇದ್ದೇನೆ ಅಂತ ತಿಳಿದು ಮಾಡಿದ್ರೆ ಅದು ದೋಷ ಅಲ್ಲ. ಆದ್ರೆ ಇಲ್ಲಿ ಹೇಳುವ ಕ್ರೋಧ ತ್ಯಾಗ ಅನ್ನೋದು, ಅಕ್ರೋಧ ಅನ್ನೋದು ಬಿಡಬೇಕಾದ ಕ್ರೋಧವನ್ನ ಹೇಳ್ತಾ ಇರುದು. ಅಕ್ರೋಧ ತ್ಯಾಗ, ಬಿಟ್ಬಿಡುದು. ಹೋಗ್ಲಿ ಬಿಡು, ಏನಾದ್ರು ಮಾಡ್ಕೊಳ್ಳಿ, ಯಾಕೆ ಎಲ್ಲದಕ್ಕೂ ಪ್ರಶ್ನೆ ಮಾಡಿ ಹೀಗೆ ಯಾಕೆ ಮಾಡ್ತೀವಿ ಹಾಗೆ ಯಾಕೆ ಮಾಡ್ತೀವಿ ಅಂತ 100ಕ್ಕೂ ಪ್ರಶ್ನೆ ಕೇಳಬಾರ್ದು. ಯಾವುದೋ ಒಂದೆರಡಕ್ಕೆ ಎಲ್ಲಿ ನಾವು ಕೇಳಲೇಬೇಕು ಅಲ್ಲಿ ಕೇಳಬೇಕು. ಉಳಿದದ್ದು ಅವರಿಗೆ ಬುದ್ಧಿ ಹೇಳ್ಬಿಡ್ಬೇಕು, ಹೀಗ್ ಮಾಡುದ್ರಿಂದ ಒಳ್ಳೇದಿಲ್ಲಪ್ಪ ಅಂತ. ಪ್ರತಿ ಸರ್ತಿಯೂ ಇನ್ನೊಬ್ಬರಿಗೆ ತ್ಯಾಗ ಮಾಡಿ ಅಂತ ಹೇಳ್ತೇವೆ, ಆದ್ರೆ ನಾವು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದಾಗಬಾರ್ದು. ನಮ್ಮಲ್ಲೇ ಅಂತಹ ಒಂದು ತ್ಯಾಗ ಮನೋಭಾವ ಇರಬೇಕು. ಶಾಂತಿ, ಸಮಾಧಾನ ಚಿತ್ತತೆ, ಯಾವಾಗ್ಲೂ ಆನಂದವಾಗಿ ಪ್ರತಿಯೊಂದನ್ನು, ಎಷ್ಟೇ ಸಿಟ್ಟು ಬರೆಸುವ ಮಾತಾಡುವಾಗ್ಲೂ ನಗ್ತಾನೇ ಇರುವಂತ ಒಂದು ಸ್ಥಿತಿ ಇದೆಯಲ್ವಾ, ಅದು ಕಷ್ಟ. ಬೈದ್ರು ಬೈಸ್ಕೊಳ್ತೇನೆ ಅಂತ, ಅಥವಾ ನಮ್ಗೆ ಇಷ್ಟ ಇಲ್ಲದ ಹಾಗೆ ಅಲ್ಲಿ ಘಟನೆ ಬೇಕು ಅಂತ ಅವ್ರು ನಮ್ಮನ್ನು ಇರಿಟೇಟ್ ಮಾಡ್ಲಿಕ್ಕೆ ಅಂತ ಮಾಡಿದ್ರು, ನಾವು ಅದರಿಂದ ಇರಿಟೇಟ್ ಆಗದೆ ಇದ್ರೆ ಅದು ಸಮಾಧಾನ ಚಿತ್ತತೆ, ಅದು ಶಾಂತಿ. ಅವನು ಬೇಕು ಅಂತಾನೆ ನಮ್ಮನ್ನ ರೇಗಿಸ್ಬೇಕು ಅಂತಾನೆ ನಮ್ಗೆ ಆಗದೆ ಯಾವುದೊಂದು ಕೆಲಸ ಮಾಡಿ ನಮ್ಮನ್ನ ಸಿಟ್ಟಿಗೆ ಎಬ್ಬಿಸಿದ ಅಥವಾ ನಮ್ಮನ್ನ ಅಸ್ಥಿರಗೊಳಿಸಿದ ಅಂದ್ರೆ ಅಶಾಂತಿ ಆಯ್ತು, ಶಾಂತತೆ ಹೋಯ್ತು. ಶಾಂತಿ ಅಪೈಶುನಂ, ಟ್ರಿಗರ್ ಆಗುದು ಅಂತ ಹೇಳ್ತೇವಲ್ಲ, ಅಂತದ್ ಮಾತಾಡಿದ್ರೆ ಕೆಲವೊಂದ್ ಸರ್ತಿ ತಡಿಲಿಕ್ಕಾಗಲ್ಲ, ಅಂಥದ್ದನ್ನ ನೋಡಿದ್ರೆ ಕೆಲವರಿಗೆ ಸಹಿಸ್ಲಿಕ್ಕಾಗಲ್ಲ, ಅಂಥದ್ದನ್ನ ಕೇಳಿದ್ರೆ ಕೆಲವೊಮ್ಮೆ ನಿಲ್ಲಿಕ್ಕಾಗಲ್ಲ. ಇದು ನಮ್ಮನ್ನ ನಾವು ಕಳ್ಕೊಳ್ಳುವ ಸ್ಥಿತಿಗಿರುವ ಒಂದು ದೊಡ್ಡ ತೂತು. ಅದು ಎಲ್ಲಿಂದ ಕೊಚ್ಚಿ ಹೋಗಿದ್ದೇವೆ ಅಂತಾನೆ ಗೊತ್ತಾಗುದಿಲ್ಲ. ಕೊಚ್ಚಿ ಹೋಗಿ ಬಿದ್ದ ಮೇಲೆ ಎಚ್ಚರ ಆಗುತ್ತೆ, ಅಯ್ಯೋ ಹೀಗಾಯ್ತಲ್ಲ ಅಂತ. ಹಾಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾವು ದೇವ್ರ ಹತ್ರ ಕೇಳಿ ಪಡಿಬೇಕಾದ್ದು. ಅದು ಒಂದು ದಿವಸಕ್ಕೆ ಎಲ್ಲಾದ್ರೂ 1 ಕಾಲ್ ಕೆಜಿ ಶಾಂತಿ ಕೊಡಿ ಅಂದ್ರೆ ಸಿಗಲ್ಲ. ಅದು ಮನಸ್ಸಿನಲ್ಲಿ ಒಳಗಿನಿಂದ ಎಲ್ಲ ದೇವ್ರು ಮಾಡ್ತಾನೆ, ಭಗವಂತನ ಕೈಯಲ್ಲಿ ಇರುವುದು, ನಾವು ಇದರಲ್ಲಿ ಒಂದು ಕೇವಲ ತೊಗಲುಗೊಂಬೆ ಅನ್ನುವ ಪ್ರಜ್ಞೆ ಇದ್ರೆ ಮಾತ್ರ ಆ ಜ್ಞಾನ ಬರುತ್ತೆ ಹೊರತು, ನಾನ್ ಮಾಡ್ತೇನೆ ಅಂತ ಅಂದಾಗ ಮನಸ್ಸಿನಲ್ಲಿ ಇದ್ದಾಗ ನಾನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಅಶಾಂತಿ ಆಗುದು. ನನ್ನಿಂದಲೇ ಎಲ್ಲ ಅಂತ ನಮಗೆ ಯಾವಾಗ ಅಹಂಕಾರ ಇರುತ್ತೋ ಆವಾಗ ಈ ವಿರುದ್ಧವಾದ ಘಟನೆ ನನ್ನನ್ನ ಮೀರಿ ಹೇಗೆ ಹೋಯ್ತದು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗದೆ ಇದ್ದಾಗ ಅಶಾಂತಿ ಕಾಡುತ್ತೆ. ಹಾಗಾಗಿ ಅಶಾಂತಿಗೆ ಕಾರಣ ನಮ್ಮಲ್ಲಿರುವ ಅಹಂ, ನಮ್ಮಲ್ಲಿರುವ ಈಗೋ ಪ್ರಿಕ್ ಆಗುದು. ಅಪೈಶುನಂ, ಚಾಡಿ ಹೇಳದೇ ಇರುವುದು. ಕೆಲವರಿಗೆ ಏನು ಅಂದ್ರೆ ಏನಾದ್ರೂ ಒಂದು ತಿಳ್ಕೊಂಡ್ರೆ ಅದನ್ನ ಎಲ್ರಿಗೂ ಹೇಳಿ ಬರ್ಬೇಕು, ಅದೊಂದು ಇರುತ್ತೆ ಹೊಟ್ಟೆಯಲ್ಲಿ, ಯಾಕೋ ಚಿಟ್ಟೆ ಕೊಣದಂಗಿರುತ್ತೆ, ಪಟ 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 ಅಂತ ಇರುತ್ತೆ. ಅವ್ರಿಗೆ ಹೇಳಿದ ಅಪ್ಪ ಈಗ ಸಮಾಧಾನ ಆಯ್ತು ಅಂತಿರ್ತಾರೆ. ಹಾಗೆ ಇರುವುದು ಕೂಡ ಒಂದು ದೋಷ. ಈ ಒಬ್ಬನ ವಿಷಯವನ್ನ ಇನ್ನೊಬ್ಬನಲ್ಲಿ ಚುಚ್ಚಿಕೊಡುವುದು, ಒಬ್ಬನ ವಿಷಯವನ್ನ ಇನ್ನೊಬ್ಬರಲ್ಲಿ ಹೇಳಿ ಅವನನ್ನ ಪುಸಲಾಯಿಸಿ ಸಮಾಜದಲ್ಲಿ ತನ್ನ ಬೇಳೆಯನ್ನು ಅವನ ಮೂಲಕ ಬೇಯಿಸಿಕೊಳ್ಳುವುದು, ಇದು ಕೆಟ್ಟ ಗುಣ. ಇದು ಬಿಡಬೇಕು. ಅಪೈಶುನಂ. ದಯಾ ಭೂತೇಶು, ಭೂತೇಶು ದಯ, ಎಲ್ಲ ಜೀವಿಗಳಲ್ಲೂ ಕೂಡ ಅನುಕಂಪೆ. ಎಲ್ಲದಕ್ಕೂ ಬದುಕಲಿಕ್ಕೆ ಅರ್ಹತೆ ಇದೆ. ನಾವು ಯಾವ ಜೀವಿಯನ್ನು ಕೂಡ ನಿರ್ವಂಶ ಮಾಡ್ತೇನೆ, ನಿಸ್ಸತ್ವ ಆಗಿಸ್ತೇನೆ ಅಂತ ನಮಗೆ ಅಧಿಕಾರ ಇಲ್ಲ. ಅಂದಾಗಿ ಎಲ್ಲವೂ ಆಯಾ ಕಾಲದಲ್ಲಿ ಇರುತ್ತೆ. ಅದರ ಕೆಲಸ ದೇವರು ಮಾಡಿಸಿ ಅದರಿಂದ ಕಾರ್ಯ ಸಾಧನೆಯನ್ನು ಮಾಡಿಸ್ತಾನೆ, ಅದರ ಕಾರ್ಯ ಸಾಧನೆಯನ್ನು ಮಾಡಿಸ್ತಾನೆ. ಅದರಿಂದಾಗಿ ಈ ಸ್ಪೀಶೀಸ್ ಅನ್ನೇ ಮುಕ್ತಾಯ ಮಾಡಿಬಿಡ್ತೇನೆ ಅಂತ ಯಾವ್ದವ್ರು ಸರ್ಪಗಳ ಮೇಲೆ ಅವನಿಗೆ ಕೋಪ ಬಂತು, ಅವನ ಹೆಂಡತಿಯನ್ನು ಕಚ್ಚಿತು ಅನ್ನುವ ಕಾರಣಕ್ಕೆ ಕಂಡ ಸರ್ಪಗಳನ್ನೆಲ್ಲ ಕೊಂದು ಹಾಕ್ಲಿಕ್ಕೆ ಶುರು ಮಾಡಿದ. ಆಗ ಹೇಳಿದ ಮಾತು ಇದು ಭಾರತದಲ್ಲೇ ಆರಂಭದಲ್ಲಿ ಬಂದ ಕತೆ. ಆಗ ಒಂದು ವಿಷವಿಲ್ಲದ ಒಂದು ಡುಂಡುಬ ಅನ್ನುವ ಸಣ್ಣ ಮೀನು ಅವನನ್ನ ಹೊಡಿಲಿಕ್ಕೆ ಹೋದಾಗ, ನೀನ್ ಯಾಕೆ ಬ್ರಾಹ್ಮಣನಾಗಿ ಹೀಗೆ ದ್ವೇಷ ಸಾಧಿಸ್ತಾ ಇದ್ದಿ, ನೀನ್ ಯಾಕೆ ಹೀಗೆ ಒಬ್ಬ ಜ್ಞಾನಿಯ ದಾರಿಯಲ್ಲಿ ನಿಂತುಕೊಂಡು ಇಷ್ಟು ಅಸೂಯೆ ದ್ವೇಷ, ಅಥವಾ ನಿನ್ನನ್ನ ಅಂದ್ರೆ ಅವನಿಗೆ ಕೋಪ ಯಾಕಿತ್ತು ಅಂದ್ರೆ ಅರ್ಧ ಆಯುಷ್ಯ ಕೊಟ್ಟು ಅವಳನ್ನ ಬದುಕಿಸ್ಕೊಳ್ಬೇಕಾಗುತ್ತೆ, ಅವಳು ಸತ್ತೋಗ್ತಾಳೆ. ಕೊನೆಗೆ ಯಾವ್ದೋ ದೇವತೆಗಳು ನಿನ್ನ ಅರ್ಧ ಆಯುಷ್ಯ ಕೊಡು ಬದುಕ್ತಾಳೆ ಅಂತ. ಆ ಅರ್ಧ ಆಯುಷ್ಯ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಅದಕ್ಕೆ ಕಾರಣ ಈ ಸರ್ಪ. ಆದ್ರಿಂದಾಗಿ ಈ ಸರ್ಪಗಳ ಕುಲವನ್ನೇ ನಾಶ ಮಾಡ್ತೀವಿ. ಯಾರಿಗೂ ಈ ರೀತಿ ಅರ್ಧ ಆಯುಷ್ಯ ಆಗ್ಬಾರ್ದು
ಅಥವಾ ಅವರಿಗೆ ಜೀವನವೇ ಕಳೆದು ಹೋಗುವ ಹಾಗೆ ಆಗ್ಬಾರ್ದು, ಅದಕ್ಕೋಸ್ಕರ ನಾನು ಈ ನಿರ್ಧಾರ ಕೈಗೊಳ್ತೇನೆ ಅಂತ ಕೈಗೊಳ್ತಾನೆ. ಅಲ್ಲಿದ್ದವರಿಗೆ ಅಥವಾ ಆ ಕಾಲದಲ್ಲಿ ಅದು ಸರಿ ಅಂತ ಎಲ್ರಿಗೂ ಕಾಣುತ್ತೆ. ಆದ್ರೆ ಅದರ ಪರಿಣಾಮ ಏನು? ಯಾರಿಗೆ ಅಧ್ಯಯನವೇ ಸ್ವಾಧ್ಯಾಯ ಪ್ರವಚನಗಳೇ ಬದುಕೋ, ಅವನು ಈ ಪ್ರವಚನ ಮಾಡೋದ್ರ ಬದಲು ಈ ಸಾವು ಸಾಯಿಸ್ತಾ ಕೂತ್ರೆ ಅವನ ಸಿದ್ಧಿಯೂ ಆಗ್ಲಿಲ್ಲ, ಸ್ವಂತ ಕರ್ಮ ಬಿಟ್ಟ, ಯಾವುದೋ ಅನಗತ್ಯವಾದ ಕರ್ಮ ಮಾಡಿ ತನ್ನ ಬದುಕಿಗೆ ಕೊಳ್ಳಿ ಇಟ್ಟುಕೊಂಡ ಅಂತ ಆಗುತ್ತೆ. ಇದನ್ನ ಆ ಹಾವು ಎಚ್ಚರಿಸತ್ತೆ, ಆಮೇಲೆ ಅವನು ತಿದ್ದಿಕೊಳ್ತಾನೆ. ಆದ್ರಿಂದಾಗಿ ಅದು ಒಂದು ಭೂತೇಶು ದಯ. ಅಲೋಲುಪ್ತ್ವಂ, ಅಲೋಲುಪ್ತ್ವ ಅಂತಂದ್ರೆ ಲೋಲುಪತೆ ಅಂತ ಅನ್ನೋದು ನನಗೆ ಬೇಕು 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 ಅನ್ನೋ ಆಸೆ, ಇನ್ನೂ ಬೇಕು, ಮತ್ತೂ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅಂತ. ಈ ಬೇಕುಗಳಿಗೆ ಒಂಚೂರು ಕಡಿವಾಣ ಹಾಕಬೇಕು. ಎಲ್ಲಿ ಬೇಕು ಅಂದ್ರೆ ಬೇಡ ಅನ್ನೋದು ಬೇಕು. ಭರತನ ಹಾಗೆ ಜಗಳ ಆಗಿದ್ದು ರಾಜ್ಯ ಬೇಡ ಅಂತ, ನನಗ್ ರಾಜ್ಯ ಬೇಡ ಅಂತ ಭರತ, ನನಗ್ ರಾಜ್ಯ ಬೇಡ ಅಂತ ರಾಮ. ನಮ್ಮಲ್ಲಾದ್ರೆ ಕೊಟ್ಟವನ್ ಕೊಡಂಗೆ ಇಸ್ಕೊಂಡವನು ಇರಬದ್ದ ಅಂತ ಇಬ್ರು ಜಗಳ ಆಡ್ಕೊಂಡು ಮತ್ತೆ ಕಿತ್ತಾಡ್ತಾ ಇದ್ರು. ಕೊನೆಗೆ ಸೀಟೆ ಹರ್ಕೊಂಡು ನಾನು ಅರ್ಧದಲ್ಲಿ ಕೊಡ್ತೇನೆ, ನೀನ್ ಅರ್ಧದಲ್ಲಿ ಕೊಡು, ನಾನು ಅರ್ಧ ವರ್ಷ ಕೊಡ್ತೇನೆ, ನೀನ್ ಅರ್ಧ ವರ್ಷ ಕೊಡು ಅಂತ ಜಗಳ ಆಡ್ತಿದ್ರು. ಮಾರ್ಧವಂ, ಮೃದು ಭಾವ ಅಂದ್ರೆ ಒಂದು ಹ್ಯಾಂಡಲ್ ಮಾಡುವಾಗ ತುಂಬಾ ಸಮಾಧಾನವಾಗಿ ಹ್ಯಾಂಡಲ್ ಮಾಡ್ಬೇಕು. ಯಾವುದೇ ಒಂದು ವಿಷಯ ಎಷ್ಟೇ ಅದು ತಾರಕ್ಕೆ ಹೋಗಿರ್ಲಿ, ನಾವು ಅವನು ಯಾವ ರೀತಿ ಆಡ್ತಾ ಇದ್ದಾನೋ ನಾವು ಅದೇ ರೀತಿ ತಾರದಿಂದ ಆ ವಿಷಯವನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತಾ? ಅವನು ಕಿರಿಸ್ತಾನೆ ಅಂತ ನಾವು ಕಿರಿಸ್ಕೊಂಡು ಅಂತ ಮಾತಾಡಿದ್ರೆ ಆಗತ್ತಾ? ಒಂದ್ ನಿಮಿಷ ತಾಳ, ಎಲ್ಲ ಮೊದ್ಲಿಂದ ಮಾತಾಡೋಣ. ಫಸ್ಟ್ ಯಾರು ಮಾತಾಡಿದ್ದು? ನೀನ್ ಹೇಳಿದ್ದ, ಅವ್ನು ಹೇಳಿದ್ದ? ನೀನ್ ಬೈದಿದ್ದ, ಅವ್ನು ಬೈದಿದ್ದ? ಅವ್ನು ಬೈಲಿಕ್ಕೆ ಏನ್ ಕಾರಣ? ನೀನೇನೋ ಮಾಡಿರ್ತೀನಿ, ನೀನ್ ಹೇಳಿದ್ದಿಲ್ಲ ಇರ್ಬೋದು, ಆದ್ರೆ ನೀನೇ ಒಂದು ಆಕ್ಷನ್ ಮಾಡಿರ್ತಿ. ಆ ಆಕ್ಷನ್ಗೆ ಅವ್ನು ರಿಯಾಕ್ಷನ್ ಮಾತು ಕೊಟ್ಟಿದ್ದು, ಅದೇನ್ ಆಕ್ಷನ್? ಅದು ಶುರು ಮಾಡಬಾರ್ದಿತ್ತು. ಅವ್ನು ನಮ್ಮ ಅಪ್ಪನ ಹೆಸರು ಹೇಳಿದೆ, ಇವ್ನು ನಮ್ಮ ಅಮ್ಮನ ಹೆಸರು ಹೇಳಿದೆ, ಇವ್ನ ಅಜ್ಜಿ ಹೆಸರು ಹೇಳಿದೆ. ನಿಮ್ಮ ಮಧ್ಯದಲ್ಲಿ ಅವರನ್ನೆಲ್ಲ ಯಾಕೆ ತಂದಪ್ಪಚ್ಚಿ ಮಾಡ್ತೀರಿ ಅಂತ ನಾವು ನಿಧಾನಕ್ಕೆ ಇಬ್ಬರನ್ನ, ಇವರಿಬ್ರು ಗಲಾಟೆ ಮಾಡುವಾಗ ಈ ಹ್ಯಾಂಡಲ್ ಮಾಡೋನು ಅವನು ಬಂದು ಜೋರಾಗಿ ಕಿರ್ಚಿದ್ರೆ ಸಮಸ್ಯೆ ಸಾಲ್ವ್ ಆಗುದಿಲ್ಲ. ಇವರಿಬ್ರು ಸೇರಿ ಇವನನ್ನು ಬೈತಾರೆ, ಆಮೇಲೆ ಸಾಲ್ವ್ ಮಾಡ್ಲಿಕ್ಕೆ ಹೋದವನು ಬೈಸ್ಕೊಂಡ್ ಬರ್ತಾನೆ. ಎಷ್ಟೋ ಸಲ ಹಾಗಾಗುತ್ತೆ. ಕೊಲೆಯಲ್ಲಿ ಅವಸಾನ ಯಾರು? ಮೂರನೇ ಒಂದು. ಅವರಿಬ್ರು ಜಗಳ ಆಡ್ತಾ ಇದ್ರು ಅಂತ ಬಿಡಿಸ್ಲಿಕ್ಕೆ ಹೋಗ್ತಾನೆ. ಅವ್ನು ಬಿಡಿಸ್ಲಿಕ್ಕೆ ಹೋಗುವಾಗ್ಲೇ ಒಂದು ಸ್ವಲ್ಪ ನಾಜುಕ್ನಿಂದ ಬಿಡಿಸಲ್ಲ, ಸಿಟ್ಟು ಎಲ್ಲ ಇಬ್ರದ್ದು ಇವನ ಮೇಲೆ ತಿರುಗುತ್ತೆ. ಅದ್ ಬಾಕಿ ಇರುತ್ತೆ ಯಾವ್ದು ಹಳೆಯದ್ದು, ಸೇರ್ಸ್ಕೊಂಡು ಇಲ್ಲಿ ಮುಗಿಸ್ಬಿಡ್ತಾರೆ. ಹ್ರೀಹಿ, ನಾಚಿಕೆ, ತಪ್ಪು ಮಾಡುವ ವಿಷಯದಲ್ಲಿ ಛೆ ಮಾಡಬಾರ್ದಿತ್ತು, ಇದು ಮಾಡಬಾರ್ದು ಅಂತ ಒಳಗಿಂದ ಒಂದು ಅನಿಸುತ್ತಲ್ಲ, ಇದು ಬಹಳ ಅಗತ್ಯ ಗುಣ. ಇದು ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ, ಆಮೇಲೆ ಮಾಡಿದ್ದೆಲ್ಲ ಸರಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ ತಪ್ಪುಗಳನ್ನು. ಅಧಿಕಾರ ಅಂತಂದ್ಮೇಲೆ ಒಂದಿಷ್ಟು ಬರುತ್ತೆ ಹೋಗುತ್ತೆ, ಅದ್ರಲ್ಲಿ ಏನ್ ಲೆಕ್ಕಾಚಾರ? ಇದೆಲ್ಲ ಲೆಕ್ಕಾಚಾರ ಇಡ್ಲಿಕ್ಕಿಲ್ಲ. ಮುಖ್ಯ ಯಾವ್ದು ನೋಟಲ್ ಬಂದಿದೆ ಅಥವಾ ದೊಡ್ಡ ನೋಟಲ್ ಬಂದಿದೆ ಅದ್ ಮಾತ್ರ ಲೆಕ್ಕ. ಸಣ್ಣ ಪುಟ್ಟದೆಲ್ಲ ಸೊಂಟಕ್ಕೆ ಸಿಕ್ಸಿದ್ ಲೆಕ್ಕಕ್ಕಿಲ್ಲ, ಅದು ಮಠದ್ದಲ್ಲ, ಅದು ಸ್ವಂತದ್ದು ಅಂತ ಶುರುವಾಗುತ್ತೆ. ಆಮೇಲೆ ಅದೇ ಒಂದು ಅಭ್ಯಾಸ ಆಗಿ ಹೋಗಿ ಎಲ್ಲರ ಹತ್ರ ಅದನ್ನು ಸಮರ್ಥಿಸಿಕೊಳ್ಳಿಕ್ ಶುರು ಮಾಡ್ತಾನೆ. ಈಗಲೂ ಒಬ್ರು ಸ್ವಾಮಿಗಳಿದ್ದಾರೆ, ಬಹಳ ಅವರ ಬಗ್ಗೆ ಅಂದ್ರೆ ತುಂಬಾ ಯಾಕೋ ಕೈ ಹಿಡಿತಾರೆ ಅಂತ ಅನ್ಸುತ್ತೆ ಎಲ್ರಿಗೂ. ಅವ್ರ ಹತ್ರ ಯಾರು ಕೇಳಿದ್ರು, ಯಾಕೆ ಸ್ವಾಮಿ ನೀವು ಹೀಗೆ? ಅವ್ರಿಗೆ ಎಷ್ಟು ಅಂದ್ರೆ ಬಲ್ಬ್ ಹೊಡೆದೋದ್ರೆ, ಈಗ ಬಲ್ಬ್ಗಳೆಲ್ಲ ಆಗಿರಲಿಲ್ಲ, ಆಗದ ಬಲ್ಬ್ ಹೊಡೆದೋದ್ರೆ ಆ ಮಧ್ಯದೊಂದು ಒಂದು ಸಣ್ಣ ಸೀಸನ್ ಏನೋ ಇರುತ್ತಲ್ಲ ಅದರಲ್ಲಿ, ಅದನ್ನ ಸಂಗ್ರಹ ಮಾಡಿಟ್ಟು ಮಾರಾಟ ಮಾಡಿ ಅದರ ದುಡ್ಡನ್ನ ಬ್ಯಾಂಕಲ್ಲಿ ಹಾಕಿ ಇಡ್ತಿದ್ರು. ಅಂದ್ರೆ ಒಂದು ಮಠದಲ್ಲಿ ಒಂದು 60-70 ಬಲ್ಬ್ ಇರುತ್ತೆ, ಒಂದು 5-6 ಬಲ್ಬ್ 6-8-10 ಬಲ್ಬ್ ಮಳೆಗಾಲದಲ್ಲಿ ಬರ್ಸ್ಟ್ ಬಡ್ ಅನ್ನುತ್ತೆ. ಅವ್ರು ಅದನ್ನು ಒಡೆದು ಅದರ ಕೆಳಗಿದ್ದು ಕಬ್ಬಿಣ, ಅದರ ಮೇಲಿದ್ದು ಸೀಸ ಅಷ್ಟು ತೆಗೆದು ಗುಜರಿ ಅವನಿಗೆ ಕೊಟ್ಟು ಅದನ್ನು ತಗೊಂಡು ಬ್ಯಾಂಕಿಗೆ ಹಾಕಿಡ್ತಿದ್ರು. ತೆಂಗಿನಕಾಯಿ ಗೆರಟೆ ಒಡೆದು ಹಾಕಿದ್ರೆ ಆ ಗೆರಟೆಯನ್ನೆಲ್ಲ ಸಂಗ್ರಹ ಮಾಡಿ ಮೇಲೆ ಅಟ್ಟದಲ್ಲಿ ಮಳೆಗಾಲಕ್ಕೆ ತೆಗೆದಿಡ್ತಿದ್ರು. ಬಾಳೆಹಣ್ಣನ್ನ ಸುಲ್ದ್ರೆ ಅದರ ಸಿಪ್ಪೆನ್ನೆಲ್ಲ ಒಣಗಿಸಿ ಅಕ್ಷತೆ ಅಂಗಾರಕ್ಕೆ ತೆಗೆದು ಸುಟ್ಟು ಹಾಕಿ ಅದನ್ನ ಡಬ್ಬಿಯಲ್ಲಿ ಹಾಕಿ ಇಡ್ತಿದ್ರು. ಎಂತ ಬಾಳೆಹಣ್ಣಿನ ಸಿಪ್ಪೆ ಅಲ್ಲ, ಈ ನಾವೀಗ ಎಷ್ಟು ಬಿಡ್ತವಲ್ಲ ನಿಂಬೆ ಹಣ್ಣಿನ ಸಿಪ್ಪು, ನಿಂಬೆ ಹಣ್ಣು ಇರ್ಬೋದು ಅಥವಾ ಮುಸಂಬಿ ಅಥವಾ ಕಿತ್ಲೆ, ಆ ಸಿಪ್ಪೆಯನ್ನು ತಗೊಂಡೋಗಿ ಒಣಗಿಸ್ಲಿಕ್ಕೆ ಹಾಕಿ ಅದನ್ನ ಬೆಳಿಗ್ಗಿನ ಬಿಸಿ ನೀರಿನ ಒಲೆಗೆ ಹಾಕಿ ಅದನ್ನ ಹಾಗೆ ಮೇಲಿನ ತೆಗೆದು ಪುಡಿ ಮಾಡಿ ಹಲ್ಲುಜ್ಜಲಿಕ್ಕೆ ಇಡ್ತಿದ್ರು. ಯಾವುದೇ ವಸ್ತುವನ್ನು ಎಸಿತಿರ್ಲಿಲ್ಲ. ಮತ್ತೆ ಯಾರಾದ್ರೂ ಬೇರೆಯವ್ರ ಮಧ್ಯದಲ್ಲಿ ಬಂದ ಅದನ್ನ ಎಸ್ತ್ರ ಸಿಟ್ಟು ಬರ್ತಿತ್ತು ಅವರಿಗೆ. ಕೇಳಿದ್ದೀನಿ, ಏನ್ ಇಷ್ಟು ಒಂಥರ ಎಲ್ಲದರಲ್ಲೂ ಹಿಡಿತಿರಲ್ಲ. ನಾನ್ ನಿಮ್ಗೆ ಮೊದ್ಲೇ ಇದ್ರಲ್ಲಿ ಹೆಚ್ಚಿನದು ಉತ್ತರ ಕೊಟ್ಟಿದ್ದೇನೆ, ಆದ್ರೆ ಹೊರಗಿನವ್ರಿಗೆ ಇದೆಲ್ಲ ಅರ್ಥ ಆಗ್ತಿರ್ಲಿಲ್ಲ, ಏನೇನೋ ಬೈತಿದ್ರು. ಒಂದ್ಸರ್ತಿ ಯಾರೋ ಕೇಳಿದ್ರು ಅವರನ್ನ, ಯಾಕೆ ಹೀಗೆ ಸ್ವಾಮಿ ನೀವು? ಅದಕ್ಕೆ ಅವ್ರು ಹೇಳಿದ್ರು, ನಾನ್ ಸನ್ಯಾಸಿ, ನಾನೇನು ದುಡ್ದು ಈ ಮಠಕ್ಕೆ ಹೊಸದಾಗಿ ತಂದು ಹಾಕ್ಲಿಕ್ಕೆ ಆಗಲ್ಲ. ಇದ್ದದ್ದನ್ನಾದ್ರೂ ಉಳಿಸಿ ಇರುವುದ್ರಲ್ಲೇ ಅವ್ರಿಗೆ ಅದರಲ್ಲಿ ಏನಾದ್ರೂ ಒಂದು ಉಳಿತಾಯ ಆಯ್ತು ಅಂದ್ರೆ ನಾನು ಹೋಗುವಾಗ ದೇವರ ಲೆಕ್ಕದಲ್ಲಿ ನನ್ನಿಂದಾಗಿ ಅಪಚಾರ ಆಯ್ತು ಅಂತ ಆಗ್ಬಾರ್ದು. ಇಲ್ಲಿರುವ ಪ್ರತಿಯೊಂದು ವಸ್ತು ದೇವರದ್ದು.
ಅವನಿಗೆ ಸಂಬಂಧಪಟ್ಟದನ್ನು ಅವನಿಗೆ ಉಪಯೋಗ ಆಗುವಾಗ ಮಾಡ್ಬೇಕು ಹೊರತು ಅದು ನನ್ನ ಉಪಯೋಗಕ್ಕೋ ಅಥವಾ ಯಾರಿಗೂ ಉಪಯೋಗಕ್ಕಿಲ್ಲದಂತೆ ಮಾಡುವುದು ನನಗೆ ಅಧಿಕಾರ ಇಲ್ಲ. ಹಾಗಾಗಿ ನಾನು ಅದನ್ನ ಅಷ್ಟು ಶಿಸ್ತಾಗಿ ಉಳಿಸ್ತೇನೆ. ಅವ್ರು ಏನಂದ್ರೆ ಪ್ರತಿಯೊಂದು 1 kg ಅಕ್ಕಿ ಕೊಡ್ಬೇಕು ಅಂದ್ರೆ ಅವರೇ ಬರ್ಬೇಕು ಕೊಟ್ಟಾರಕ್ಕೆ, ಅಂದ್ರೆ ದಿನಸಿ ಕೊಡ್ಬೇಕಾದ ಜಾಗಕ್ಕೆ ಅವ್ರು ಬಂದು ಅವರೇ ಅಳೆದು ಕೊಡೋರು. ಇವರೆಲ್ಲ 4 ಸೇರು ಹಾಕಿ ತೊಂದರೆ ಇಲ್ಲ, ಉಳಿದ್ರೆ ಆಯ್ತು, ನಾಳೆ ಅಂದ್ರೆ ಎಸ್ರೆ ಆಯ್ತು ಅಂತ ಎಸಿಬಾರದು. ಅದು ಆ ಶಿಸ್ತು ಅವರಿಗಿದ್ದ ಉದ್ದೇಶ ಅದರ ರಕ್ಷಣೆಯ ಉದ್ದೇಶ ಹೊರತು ಅದನ್ನು ಸ್ವಾರ್ಥದಿಂದ ಹೆಚ್ಚು ಉಳಿಸ್ಕೋಬೇಕು, ಹೆಚ್ಚು ಪಡಿಬೇಕು ಅನ್ನೋ ಕಾರಣಕ್ಕಲ್ಲ. ತೇಜಃ, ತೇಜಃ ಅಂತಂದ್ರೆ ಒಂದು ಸಹಜವಾದ ಸಿದ್ಧಿ. ಅಂದ್ರೆ ಈಗ ಒಳ್ಳೆ ಜಪ ಮಾಡಿ ಅಥವಾ ತುಂಬಾ ಸಂಗೀತ ಕಲ್ತು ಅಥವಾ ಚೆನ್ನಾಗಿ ನೃತ್ಯ ಮಾಡಿ ಒಂದು ದೈವಿಕ ಕಳೆ ಇರುತ್ತೆ ಅದರಲ್ಲೊಂದು, ಅದು ಎಲ್ಲೂ ಸಿಗುದಿಲ್ಲ ಅದು ಹೊರಗಿನಿಂದ. ಇವರಲ್ಲೇ ಇರುವ ಸ್ವಚ್ಛವಾದ ಮನಸ್ಸು ಮತ್ತು ಆ ವಿದ್ಯೆಯಲ್ಲಿರುವ ತಾದಾತ್ಮ್ಯ ಆ ಒಂದು ಕಾಂತಿಯನ್ನು ತಂದುಕೊಡುತ್ತೆ, ಅದು ತೇಜಸ್ಸು. ಅದು ಸಹಜ ಬರುವುದದು. ಅದು ನೀವು ಏನೋ ಒಂದು ಮಾಯಿಶ್ಚರಿಂಗ್ ಒಂದು ಹಚ್ಚಿ ಮೈ ಕಾಂತಿ ಕಾಣ್ಬೇಕು, ಬಿಸಿಲಲ್ಲಿ ಹೋದ್ರು ಬಾಡಬಾರ್ದು ಅನ್ನೋದ್ರಿಂದ ಹೊರಗಿನಿಂದ ಬರುವ ವಸ್ತುಗಳಿಂದ ಕಾಣುವಂಥದ್ದಲ್ಲ. ಅದು ನೋಡಿದ್ರೇನೆ ಇನ್ನೊಬ್ಬರಿಗೆ ಓಹ್ ಇವರು ದೊಡ್ಡವರು ಅಂತ ಅನ್ನಿಸಿ ನಮಸ್ಕಾರ ಮಾಡ್ಲಿಕ್ಕೆ ಆಗುವ ಹಾಗೆ ಒಂದು ಲಕ್ಷಣ, ಅದು ತೇಜಃ. ಇನ್ನೊಂದು ಕ್ಷಮ, ಸಹಿಸಿಕೊಳ್ಳುವಿಕೆ. ನಾವೇ ಆ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸ್ತೇವೆ ಅಂತಂದ್ರೆ ನಾವ್ ಇನ್ನೊಬ್ಬರನ್ನು ಕ್ಷಮಿಸ್ಬೇಕು, ಸಹಿಸ್ಕೊಳ್ಬೇಕು. ನಮ್ಮ ತಪ್ಪನ್ನು ನಾವು ಸಹಿಸಿಕೊಳ್ತೇವೆ ಅಂದ್ರೆ, ನಾನೀಗ ಹೋಗುವಾಗ ಒಂದು ಲೋಟೆ ಒದ್ದೆ, ಮೂಲೆಗೆ ಹೋಗಿ ವಾಪಸ್ ಬಂತು, ಎತ್ತಿ ಇಟ್ಟೆ, ಸುಮ್ಮನೆ ಹೋದೆ. ಅದೇ ನನ್ನ ಹತ್ರ ಪಾಠ ಕೇಳೋನು ಅಥವಾ ನನ್ನ ಮಕ್ಕಳು ಯಾರು ಮಾಡಿದಾಗ ಕಾಲ್ ಕಣ್ಕೊಡ್ಬೇಕು, ನಿನಗೆ ನೋಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಎತ್ತಿಡು ಅಂತ ಅಂತೇವೆ ಅಂದ್ರೆ ನಮಗೂ ಅನ್ಕೋಬೇಕು ನಾವು, ನಮ್ಗನ್ನಲ್ಲ, ನಮ್ಗೆ ಯಾರು ಇನ್ನೊಬ್ರು ಅನ್ಲಿಕ್ಕೂ ಇಲ್ಲ. ಮನೆ ಯಜಮಾನ, ನಾನು ಏನಾದ್ರು ಮಾಡ್ತೇನೆ. ಮಕ್ಕಳು ಮಾಡಿದಾಗ ನಾ ಹೇಳ್ಬೇಕು ಯಜಮಾನ, ಅದನ್ನ ಹೇಳ್ತೇನೆ. ಅದಾಗ್ಬಾರ್ದು. ನಾನೇ ಮಾಡಿದ ತಪ್ಪಿಗೆ ನನ್ನಲ್ಲಿ ಕ್ಷಮೆ ಇದೆ ಅಂತ ಆದ್ರೆ ಇನ್ನೊಬ್ರಿಗೂ ಕೊಡ್ಬೇಕು. ನನಗೆ ನಾನು ಶಿಕ್ಷೆ ಕೊಟ್ಕೊಳ್ತೇನೆ, ಆಗ ನಿಂಗೆ ಇನ್ನೊಬ್ರಿಗೆ ಶಿಕ್ಷೆ ಕೊಡುವ ಅರ್ಹತೆ ಇದೆ. ಇದು ಕ್ಷಮ. ಧೃತಿ, ನಿರ್ಧಾರದಿಂದ ಹಿಂದೆ ಸರಿಯದೇ ಇರುವುದು. ನಾನು ನಿನ್ನೆ ಹೇಳಿದ್ದೆ, ಇವತ್ತು ಯಾಕೋ ಬೇಡ ಅನಿಸ್ತಿದೆ, ದಿನಾ ಸಾಯಂಕಾಲ ಇನ್ನು ಮುಂದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಯೇ ರಾತ್ರಿ ಮಲಗುದು ಅಂತ ಒಂದು ನಿರ್ಧಾರ ಬಂತು. ಮರು ದಿವಸಕ್ಕೆ 2 ದಿವಸ ಆಯ್ತು, 3 ದಿವಸ ಆಯ್ತು. 4ನೇ ದಿವಸ ಆಗುವಾಗ ಎಲ್ಲೋ ಒಂದ್ ಕಡೆ ಸಂಜೆ 31ನೇ ತಾರೀಕಿನ ರಾತ್ರಿ ಕಾರ್ಯಕ್ರಮಕ್ಕೆ ಬೇಗ ಫ್ರೆಂಡ್ಸ್ ಕರೆದ್ರು, ಹೋದ. ಅದು 1ನೇ ತಾರೀಕು ಕಂಟಿನ್ಯೂ ಆಯ್ತು. 2ನೇ ತಾರೀಕಿಗೆ ಅನ್ನಿಸ್ತೆ ಯಾಕೆ ಮಾಡ್ಬೇಕು, ದೇವರಿಗೆ ನಾವ್ ಹೇಳಿದ್ರಿಂದ ಏನ್ ಸಂತೋಷ ಆಗುತ್ತೆ, ಜ್ಞಾನಿಗಳೆಲ್ಲ ಹೇಳಿದ್ರೆ ಸಂತೋಷ ಆಗುತ್ತೆ ಅಂತ ಲಾಜಿಕ್ ಶುರುವಾಗಿ 5ನೇ ದಿವಸ ಬಿಟ್ಟ. 6ನೇ ದಿವಸ ನೆನಪೇ ಇಲ್ಲ, 7ನೇ ದಿವಸ ಗೊತ್ತೇ ಇಲ್ಲ, 9ನೇ ದಿವಸಕ್ಕೆ ವಿಷ್ಣು ಸಹಸ್ರನಾಮ ತಂದಿದ್ಯಾ ಅಂತ ಕೇಳುವ ಸ್ಥಿತಿಗೆ ಮರ್ತ ಎಲ್ಲವನ್ನು. ಹೀಗಾದ್ರೆ ಇದು ಧೃತಿ ಇಲ್ಲ ಅಂತ ಅರ್ಥ. ಒಂದೊಂದ್ ಸರ್ತಿಗೆ ಒಂದೊಂದು ಮಾತಾಡುದು, ಒಂದೊಂದ್ ಸರ್ತಿಗೆ ಒಂದೊಂದು ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಂತ ಆದಾಗ ಇದು ಒಂದು ದೋಷ. ಅದನ್ನಾಗಿ ಧೃತಿ, ಭಗವಂತನಲ್ಲಿ ಅಚಲವಾದ ಭಕ್ತಿ ಉಳಿಬೇಕು ಅಂದ್ರೆ ಈ ಧೃತಿ ಬೇಕು. ಇಲ್ಲ ಅಂದ್ರೆ ಒಂದೊಂದು ದಿವಸಕ್ಕೆ ಒಬ್ಬೊಬ್ರು ದೇವರು, ಶನಿವಾರದಿಂದ ಭಾನುವಾರದ ತನಕ ಧಾರಾವಾಹಿಗಳು ಚೇಂಜ್ ಆದ ಹಾಗೆ, ಗುರುವಾರಕ್ಕೆ ರಾಘವೇಂದ್ರ ಮಹಿಮೆ, ಶುಕ್ರವಾರಕ್ಕೆ ದೇವಿ ಮಹಾತ್ಮೆ, ಶನಿವಾರಕ್ಕೆ ಇನ್ಯಾವುದು ಶನಿಗ್ರಹದ ದೋಷ ಅಂತ ಹೀಗೆ ಅದು ಪರಿಹಾರ ಆಗುತ್ತೆ. ಬಿಟ್ರೆ ಇನ್ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶೌಚಂ, ಶೌಚ ಅಂತಂದ್ರೆ ಶುಚಿತ್ವ, ಕ್ಲೀನ್ಲಿನೆಸ್. ಅದು ಹೊರಗೂ ಒಳಗೂ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲವೂ ಬಂತು. ಅದರ ಪ್ರಧಾನವಾಗಿ ಪರಿಸರ ಶುದ್ಧಿ, ವಸ್ತ್ರ ಶುದ್ಧಿ, ಮೈ ಶುದ್ಧಿ. ಅದ್ರೋಹ, ಇನ್ನೊಬ್ಬನಿಗೆ ಹೇಳಿದ ಮಾತನ್ನು ನಡೆಸದೇ ಇರುವುದು, ಅಥವಾ ನಮ್ಮಿಂದ ಅವರಿಗೆ ಉಪಕಾರ ಆಗತ್ತೆ ಅನ್ನೋ ನಿರೀಕ್ಷೆಯಿಂದ ಬಂದಾಗ ಅವರಿಗೆ ಸರಿಯಾಗಿ ಕೈ ಕೊಡುವುದು, ಶರಣಾಗಿ ಬಂದವರನ್ನ ಕೈ ಬಿಡುವುದು, ಇದೆಲ್ಲ ದ್ರೋಹ. ಅದ್ರೋಹ. ನ ಅತಿಮಾನಿತ, ನಾನೇ ದೊಡ್ಡವನು ಅನ್ನುವ ಓವರ್ ಕಾಂಪ್ಲೆಕ್ಸ್, ಹೆಚ್ಚಿನ ನಾನೇ ಎಲ್ಲವನ್ನ ಮಾಡಬಲ್ಲೆ ಅನ್ನುವ ಹೆಚ್ಚಿನ ತನ್ನ ಮೇಲಿನ ನಂಬಿಕೆ. ಇದೆಲ್ಲವೂ ಕೂಡ ನಂಬಿಕೆ ಅಂದ್ರೆ ಅಧಿಕವಾದ ಜಾರದೆ ಇರುವಿಕೆ, ಎಲ್ಲಿಯೂ ಕೂಡ ಕೈ ತಪ್ಪದೆ ಇರುವಿಕೆ ಅಂತ ಅನ್ನೋದು. ಅಚಾಪಲಂ ನ ಅತಿಮಾನಿತ ದೈವೀಂ ಸಂಪದಂ, ದೈವೀ ಸಂಪದ ಅಂತ ಇದು ಹುಟ್ಟುವಾಗ್ಲೇ ಜೊತೆಯಾಗಿ ಇದ್ದವನಿಗೆ ಹೇಳುವಂತಹ ಗುಣಗಳು ಅನ್ನೋದನ್ನ ಇಲ್ಲಿ ಹೇಳಿದ್ರು. ಸರಿ, ಇದಕ್ಕೆ ವಿರುದ್ಧವಾದದ್ದು ಯಾವುದಿದೆ? ಅದರ ಸಂಖ್ಯೆ ಇದು ಎಷ್ಟು ಹೊತ್ತು ಏನ್ ಹೇಳಿದ್ರು, ಇದರ ವಿರುದ್ಧವಾದದ್ದೆಲ್ಲ ಏನು ಆಸುರಿ ಸಂಪತ್ತು, ಇದಕ್ಕೆ ಹೊಂದುವಂಥದ್ದೆಲ್ಲ ದೈವಿ ಸಂಪತ್ತು. ಹಾಗಾಗಿ ಡಂಬೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಜ್ಞಾನಂ ಚಾಭಿದಾಚಸ್ಯ ಪಾರ್ಥ ಸಂಪದಂ ಆಸುರೀನ್. ಅಂದ್ರೆ ಅದನ್ನ ಲೆಕ್ಕ ಹಾಕುವಾಗ ಅವ್ರು ಎಲ್ಲವೂ ಇಷ್ಟರಲ್ಲೇ ಸೇರುತ್ತೆ. ಇದೆಲ್ಲ ಗುಣಗಳಿಲ್ಲದೆ ಇರುವುದು, ಡಂಭ ಅನ್ನೋದು ಭಯ ಪಡಿಸದೇ ಇರುವುದು ಅನ್ನೋದಕ್ಕೆ ವಿರುದ್ಧ ಅದು.
ಅವನ ಡಂಬಾಚಾರದಿಂದ ಎಲ್ರು ಹೆದರ್ತಾರೆ. ಡಂಬ ಅಂತಂದ್ರೆ ನಾನಲ್ಲದನ್ನು ನಾನು ಅಂತ ತೋರಿಸುವುದು, ನಾನು ಅಲ್ಲದೆ ಇರುವುದನ್ನ ನಾನಲ್ಲ ಅಂತ ತೋರಿಸುವುದು. ದರ್ಪ, ದರ್ಪ ಅಂತಂದ್ರೆ ದರ್ಪ ಅಂತಂದ್ರೆ ಅಧಿಕಾರದ ಮದ ಅಥವಾ ಸಂಪತ್ತಿನ ಮದ, ರೂಪದ ಮದ, ಅಧಿಕಾರದ ಮದ, ಯಾವ್ದಾದ್ರೂ ಸರಿ. ದರ್ಪ ಅಂತಂದ್ರೆ ನಾನು ಏನ್ ಹೇಳಿದ್ರು ನಡೆಯುತ್ತೆ, ನಾನೇನ್ ಮಾಡಿದ್ರು ಸರಿ, ನನಗೆ ಯಾರು ಕೂಡ ಆಕ್ಷೇಪ ಮಾಡೋರಿಲ್ಲ, ಆಕ್ಷೇಪ ಮಾಡಿದ್ರು ಅದನ್ನ ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನುವ ರೀತಿಯ ಆಟಿಟ್ಯೂಡ್ ಏನಿದೆ ಇದು ದರ್ಪ, ಕೆಟ್ಟ ನಡತೆ ಒಂದು ಅರ್ಥದಲ್ಲಿ. ಇನ್ನು ಅಭಿಮಾನ, ಇದು ಅಧಿಕಾರದಿಂದ ಬರುವಂತಹದ್ದು. ಅಭಿಮಾನ ಅಂದ್ರೆ ಎಲ್ಲದಕ್ಕೂ ನಾನು 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 ಅಂತ ಹೇಳ್ಕೊಳ್ಳುದು. ನಾನಿದ್ದದ್ರಿಂದ ಆಯ್ತು, ನಾನಿಲ್ದೇ ಇದ್ರೆ ಏನೂ ಆಗ್ತಿರ್ಲಿಲ್ಲ, ನಾನೇ ಕೊಟ್ಟಿದ್ದವರಿಗೆ ಉಳಿಸ್ಕೊಳ್ಳಲ್ಲ, ಏನು ಯೋಗ್ಯತೆ ಇಲ್ಲ ಅವರಿಗೆಲ್ಲ, ನಾವೆಲ್ಲ ಯಾಕೆ ಕೊಡ್ಬೇಕು ಇಂಥವರಿಗೆ ಅಂತ ಎಲ್ಲದರಲ್ಲೂ ನನ್ನನ್ನ ಹಿರಿದಾಗಿಸಿಕೊಳ್ಳುವ ಕೆಲವು ಸ್ವಭಾವ. ಕೆಲವರು ಮಾತಾಡ್ತಿರ್ತಾರೆ, ಕೊನೆಗೊಂದು ಗುರು ಶಬ್ದ ಹಾಕ್ಬಿಡ್ತಾರೆ, ಎಲ್ಲ ನಾನ್ ಮಾಡ್ದೆ, ನಾನು ಹಾಗೆ ಮಾಡ್ದೆ, ಆದ್ರೆ ಎಲ್ಲವೂ ಇಂತಹ ಗುರುಗಳ ಅಥವಾ ಇಂತಹ ದೇವರ ಅನುಗ್ರಹದಿಂದ ಅಂತ. ಅದು ಫಸ್ಟ್ ಕೊನೆಗೊಂದು ಬಿತ್ತಷ್ಟೇ, ಅದರ ಮುಂಚೆ ಹಿಂದೆ ಎಲ್ಲೂ ಕೂಡ ಆ ವಿಷಯದಲ್ಲೂ ಒಂದು ಸೌಜನ್ಯವೇ ಇರುವುದಿಲ್ಲ. ನಾನ್ ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗುವಂತ ಅಭಿಮಾನ. ಕ್ರೋಧ, ಇದು ಆಗ್ಲೇ ಬಂತು, ಕೋಪ, ಕೈ ಮೀರಿ ಹೋದದ್ದು. ಪಾರುಷ್ಯ, ಸ್ವಲ್ಪ ಕಟುವಾಗಿ ವರ್ತಿಸುದು ಸಿಟ್ಟಲ್ಲಿ. ಅಂದ್ರೆ ಯಾರೋ ಬಂದ್ ಪಾಪ ಏನೋ ಕೇಳ್ತಾನೆ, ಹಾಗೆ ಅವ್ರ ಹತ್ರ ಹೇಳಿ, ನಿನ್ನ ಹತ್ರ ಕೇಳಿದಾಗ ಗೊತ್ತಿಲ್ಲ ಹೇಳು, ಗೊತ್ತಿಲ್ಲ ಅನ್ನೋದು ಒಪ್ಕೊಳ್ಳೋದು. ನನ್ನ ಹತ್ರ ಏನ್ ಕೇಳೋದು, ಅಲ್ಲೋ ಕೇಳು, ಯಾಕೆ ಹೇಳ್ಬೇಕು, ಗೊತ್ತಿಲ್ಲಪ್ಪ, ನಾನು ಇಲ್ಲಿಯವನಲ್ಲ, ನನಗಿದ್ರ ಬಗ್ಗೆ ಬರುತ್ತೆ, ಮುಗ್ದೋಯ್ತು. ಇಷ್ಟೇ ವ್ಯತ್ಯಾಸ. ನಿನ್ನ ಹತ್ರ ಕೇಳಬಾರ್ದು ಅಂತ ಏನಾದ್ರೂ ಬೋರ್ಡ್ ಹಾಕೊಂಡು ತಿರುಗಿದ್ಯಾ? ಇಲ್ಲ, ಅವ್ನ್ ದಾರಿ ಕೇಳಿದೆ ನಿನ್ನ ಹತ್ರ, ಅಲ್ಲಿ ಕೇಳ, ಏನ್ ಮಾತ್ರ ಒಂಥರ ಒಂದಕ್ಕೂ ಒಂದು ಸಾಮಾನ್ಯವಾದ ಸ್ಥಿತಿಯಲ್ಲಿ ಒಬ್ಬನನ್ನ, ಇದೇನು ಸಣ್ಣ ಮಕ್ಕಳು ಅಂತಲ್ಲ, ಯಾರನ್ನ ಮಾತಾಡುದು ಹೀಗೆ ಮಾತಾಡುದು, ಇದೊಂದು ಕೆಟ್ಟ ಪಾರುಷ್ಯ ಗುಣ. ಇದು ಒಂಥರ ಒಳಗಿನಿಂದ ನಾನ್ ಸುಪೀರಿಯರ್ ಅನ್ನುವಂತ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಇದು ಒಂಥರ, ಇದು ಕೂಡ ಅಹಂಕಾರದ ಇನ್ನೊಂದು ಮುಖ. ಆದ್ರೆ ಅದು ಮಾತಿನಿಂದ, ನಡವಳಿಕೆಯಿಂದ, ದೇಹದ ಒಂದು ಕೆಲವು ವರ್ತನೆಗಳಿಂದ ಕಾಣುವಂತಹ ವಿಧಿ. ಮಾತಾಡ್ತಿರ್ತಾರೆ, ಕಾಲ ಹಾಕಿ ಈಗ ಅಲ್ಲಾಡಿಸ್ತಾ ಕೂತಿರುದು ಜೋರಾಗಿ. ಈ ದುರ್ಯೋಧನ, ಇವರು ಸನ್ಯಾಸಿಗಳು, ಕಣ್ಣು ಋಷಿಗಳು ಯಾರೋ ಒಬ್ರು ಬಂದು ಉಪದೇಶ ಮಾಡ್ತಾರೆ ಅವನಿಗೆ. ಅವನ ಕಾಲ ಮೇಲೆ ಕಾಲ ಹಾಕೊಂಡು ಹೀಗೆಲ್ಲ ಆಡಿಸ್ತಾ ಕೂತಿರ್ತಾನೆ. ಸಿಟ್ಟು ಬರುತ್ತೆ, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ರೆ ಇಷ್ಟು ಬೇಜವಾಬ್ದಾರಿ. ಇಲ್ಲೇನು ಅವನು ಕೆಟ್ಟದ್ದು ಮಾತಾಡ್ಲೇ ಇಲ್ಲ, ಆದ್ರೆ ದೇಹದ ಆಟಿಟ್ಯೂಡ್ ಅಲ್ಲಿ ಅವರಿಗೆ ಗೌರವ ಕೊಡ್ಲಿಲ್ಲ. ಇದು ಪಾರುಷ್ಯ, ಇದು ಒಂಥರ ಒರಟುತನ. ಈ ಒರಟುತನ ಅನ್ನೋದು ಕೂಡ ದುಷ್ಟತನದ ಒಂದು ಮುಖ. ಇನ್ನು ಅಜ್ಞಾನ, ದೊಡ್ಡ ಕ್ವಾಲಿಫಿಕೇಶನ್ ಏನಂದ್ರೆ ಓದಿಲ್ಲ ಆದ್ರಿಂದ ನಾವೇನ್ ಬೇಕಾದ್ರೆ ಹೇಳ್ಬೋದು. ಓದಿದ್ರೆ ಅಲ್ವಾ ಸಮಸ್ಯೆ. ಇದು ತಪ್ಪಾದ್ರೆ, ಇದು ಅವ್ರಿಗೆ ಗೊತ್ತಾದ್ರೆ, ಇದು ಹೀಗಲ್ಲ ಅಂತ ಏನಾದ್ರೂ ಹೇಳಿದ್ರೆ, ನಾಳೆ ಆಕ್ಷೇಪ ಬಂದ್ರೆ, ನಮ್ಗೆ ಏನು ಗೊತ್ತಿಲ್ಲ ಅನ್ನೋದು ಕ್ವಾಲಿಫಿಕೇಶನ್. ಅದರಿಂದಾಗಿ ಇಷ್ಟೆಲ್ಲ ಆಂಕರ್ಗಳು, ದೊಡ್ಡ ದೊಡ್ಡ ಆಂಕರ್ಗಳು ಅಂತ ಹೆಸರು ಹಾಕೊಂಡು ತಿರುಗುದು ಟಿವಿಗಳಲ್ಲೆಲ್ಲ. ನಾವೇ ಸರ್ವಜ್ಞರು, ನ್ಯಾಯ ಕೊಡಿಸಿ ಬಿಡ್ತೇವೆ, ನಾವೇ ಸಮಾಜದ ನ್ಯಾಯವನ್ನ ಒದಗಿಸುವವರು, ನಮ್ಮೊಂದು ಇದು ಸಮಾಜದ 4ನೇ ಪಿಲ್ಲರು ಅಂತೆಲ್ಲ ಬೊಬ್ಬೆ ಹೊಡ್ಕೊಂಡು ಇನ್ನಷ್ಟು ಗಬ್ಬೆಬ್ಬಿಸ್ತಾ ಇರ್ತಾರೆ ಸಮಾಜವನ್ನ. ಯಾರು ಒಬ್ಬರಿಬ್ಬರು ಇರ್ಬೋದು ನ್ಯಾಯಕ್ಕಾಗಿ ನಿಜವಾಗಿಯೂ ಒಳ್ಳೆ ರೀತಿಯಿಂದ ಮಾಡ್ಬೇಕು ಅಂತ, ಆದ್ರೆ ಅದು ಪರಿಹಾರ ಅಂತೂ ಆಗುದಿಲ್ಲ. ಅದರಿಂದ ಏನಾಗುತ್ತೆ, ಇನ್ನಷ್ಟು ಜನಕ್ಕೆ ಗೊತ್ತಾಗಿ ಮತ್ತಷ್ಟು ರಾಡಿಯಾಗಿ ಮತ್ತಷ್ಟು ಪರಸ್ಪರ ವಿದ್ವೇಷಗಳು ಬಂದು ಮತ್ತಷ್ಟು ಒಡಕುಗಳು ಹೆಚ್ಚುತ್ತೆ ಹೊರತು ಸಾಮಾಜಿಕ ವ್ಯವಸ್ಥೆಯ ಈ ಸಮಸ್ಯೆಗಳನ್ನ ಸಾಮಾಜಿಕ ತಾಣದಲ್ಲಿ ನಾವು ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಆಯ್ತು ಅವರಿಬ್ರು ಕೂತ್ ಮಾತಾಡಿ ಸರಿ ಮಾಡ್ಬೇಕಷ್ಟೇ. ಅದನ್ನು ಸಾಕ್ಷ್ಯಕ್ಕೆ ಬೇಕಾದ್ರೆ ನೀವು ಅದನ್ನ ರೆಕಾರ್ಡ್ ಮಾಡಿ ಇಡಿ, ಹೀಗೆ ಇವರಿಬ್ಬರ ನಡುವೆ ಇಂತಹದ್ದೊಂದು ನಿಬಂಧನೆ ಆಗಿದೆ, ಇದಕ್ಕೆ ಸಾಕ್ಷಿ ಹೀಗೆ, ನಾಳೆ ಇಲ್ಲ ಅನ್ಬಾರ್ದು ಅನ್ನೋದಕ್ಕೋಸ್ಕರ. ಆದ್ರೆ ಇದನ್ನ ಲೈವ್ ಅಲ್ಲಿ ಕೊಡ್ತೇವೆ, ಈ ಲೈವ್ ಅಲ್ಲಿ ಇಬ್ರು ಚೆನ್ನಾಗಿ ಮಾತಾಡ್ಬಿಡ್ತಾರೆ. ಆಮೇಲೆ ಅವ್ರು ಅವ್ರ ಕಾರ್ ಪಂಚರ್ ಮಾಡಿ ಬಾ, ನಾವ್ ಮಾತ್ರ ಫಸ್ಟ್ ಹೋಗ್ಬೇಕು, ಅವ್ರು ಅಲ್ಲಿಗೆ ಹೋಗುವ ಮುಂಚೆ ನೋಡ್ಕೊಂಡ್ಬಿಡು ಅಂತ ಹೋಗುವಾಗ ಅವ್ರ ಕಾರ್ ಇಲ್ವೇ ಇಲ್ಲ, ಏನಾಯ್ತು, ಗೊತ್ತಿಲ್ಲಪ್ಪ, ನಾವಂತ ಮೊದ್ಲು ಹೋಗಿದ್ದು, ಅವ್ರು ಬರ್ಲಿಲ್ಲ, ಸೈನ್ ಹಾಕ್ಲಿಕ್ಕೆ ಅವ್ರು ಬರ್ಲಿಲ್ಲ, ನಾವು ವಾಪಸ್ ಬಂದ್ವಿ. ಮಾತುಕತೆ ಆಗಿ ಸೈನ್ ಹಾಕ್ಲಿಕ್ಕೆ ಹೋಗ್ಬೇಕಿರುತ್ತೆ, ಸೈನ್ ಹಾಕಿ ಬರುವಷ್ಟರಲ್ಲಿ ಅವ್ರ ಕಾರ್ ಇಲ್ಲ. ಇದೆಲ್ಲ ಟಿವಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೊಂದು ಮಾಡ್ಲಿಕ್ಕೊಂದು ಅಂತ ಆಗುವ ಹಾಗೆ ಆಗ್ಬಾರ್ದು. ಅದನ್ನಾಗಿ ತಿಳುವಳಿಕೆ ಇಲ್ಲದವರು ಈ ರೀತಿ ಆಸುರಿ ಸಂಪತ್ತಿನಿಂದ ಅದೇ ದೊಡ್ಡದು ಅಂತ ಭಾವಿಸಿ ನಡೀತಾರೆ ಅನ್ನೋದನ್ನ ಹೇಳಿ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಒಳ್ಳೆಯ ನಡತೆ ನಿಜವಾಗಿಯೂ ತಪ್ಪಿಸಿಕೊಳ್ಳಿಕ್ಕಿರುವ
ಆ ಚಕ್ರದಿಂದ ಹೊರಗೆ ಬರಲಿಕ್ಕಿರುವಂತಹ ಸುಂದರವಾದ ನಡೆ. ಮತ್ತೆ ಆಸುರಿ ನಿಬಂಧಾಯ, ನಿತರಾಂ ಬಂಧನ ನಿಬಂಧನ, ಚೆನ್ನಾಗಿ ಗಂಟು ತೆಗಿಲಿಕ್ಕೆ ಬರಬಾರ್ದು ಆಮೇಲೆ. ಆ ರೀತಿಯ ಬಂಧನ ಅನ್ನೋದು ಅದು ಆಸುರಿ ಸ್ವಭಾವದ್ದು. ಅದು ಸಿಕ್ಕಿ ಹಾಕಿಕೊಂಡ್ರೆ ಮತ್ತೆ ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಅವನಿಗೆ ಏನ್ ಭ್ರಮೆ ಇರುತ್ತೆ ಅಂದ್ರೆ ನಾನು ಸ್ವತಂತ್ರ, ನನ್ನ ಹತ್ರನೇ ಎಲ್ಲ ಇದೆ, ನಾನೇ ಎಲ್ಲ ಅಂತ ಮಾತಾಡ್ತಿರ್ತಾನೆ. ಆದ್ರೆ ನಿಜವಾಗಿ ಅವನು ಅಜ್ಞಾನದ ಪೊರೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಇನ್ನಷ್ಟು ಅಜ್ಞಾನದ ಪೊರೆಯನ್ನು ಎಲ್ರಿಗೂ ಹಂಚಿ ಈ ಜ್ಞಾನದ ದಾರಿಯನ್ನೇ ಮುಚ್ಚಿ ಇದೇ ಸರಿಯಾದ ದಾರಿ ಅಂತ ಎಲ್ಲರನ್ನು ಕೂಡ ಅಂಧೇನೇವ ನಿಯಮಾನಾಹ ಯಥಾಂಧಾಹ, ಕತ್ತಲೆಯ ಬೆನ್ನನ್ನ ಕಟ್ಟಿಕೊಂಡ ಕತ್ತಲೆಯ ಕುರುಳರ ದಂಡು ಹೋಗಿ ತಾನು ಮೊದಲನವನು ಬಿದ್ದಲ್ಲಿಗೆ ಎಲ್ಲರೂ ಹೋಗಿ ಬಿದ್ದು ಬೀಳುವ ಒಂದು ದುಸ್ಥಿತಿ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮಾ ಶುಚಃ, ಅದರಿಂದಾಗಿ ಕೊರಗಬೇಡ. ದೈವೀಂ ಸಂಪದಂ ಅಭಿಜಾತೋಸಿ, ನೀನು ದೈವಿ ಸಂಪತ್ತಿನ ಭಾವವನ್ನೇ ಹೊತ್ತುಕೊಂಡು ಬಂದವನಾಗಿದ್ದೆ. ಆದ್ರಿಂದ ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. 2 ತರದ ಸರ್ಗಗಳಿವೆ, ಸೃಷ್ಟಿಗಳಿವೆ. ಇದೌಭೂತ ಸರ್ಗವು ಅಸ್ಮಿನ್ ಲೋಕೆ, ಒಂದು ದೈವಿ ಸಂಪತ್ತಿನಿಂದ ಕೂಡಿದವರು, ಇನ್ನೊಂದು ಆಸುರಿ ಸಂಪತ್ತಿನಿಂದ ಕೂಡಿದವರು. ನೀನು ದೈವದ ಬಗ್ಗೆ ನಾನು ತುಂಬಾ ಹೇಳಿ ಆಯ್ತು. ದೈವೋ ವಿಸ್ತರಶ ಪ್ರೋಕ್ತ ಅಂದ್ರೆ ಈ ಹಿಂದೆ ಎಷ್ಟು ಅಧ್ಯಾಯಗಳಲ್ಲಿ 15 ಅಧ್ಯಾಯಗಳಲ್ಲಿ ಏನೇನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಿದ್ವಿ. ಅದೆಲ್ಲವೂ ಕೂಡ ದೈವಿ ಸಂಪತ್ತಿನ ರಹದಾರಿಯನ್ನೇ ತಿಳಿಸಿದ್ದು, ಹೇಗಿರ್ತಾರೆ ಅಂತ. ಆಸುರಂ ಪಾರ್ಥಮೇಶುಣು, ಆಸುರಿ ಸಂಪತ್ತು ಹೇಗಿರುತ್ತೆ, ಆಸುರಿ ಸಂಪತ್ತಿನ ವ್ಯವಸ್ಥೆ ಏನು ಅನ್ನೋದನ್ನ ನಾನೀಗ ಹೇಳ್ತೇನೆ. ಒಂದು ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ, ಯಾವ ದಾರಿಯನ್ನು ಹಿಡಿಬೇಕು. ಪ್ರವೃತ್ತಿ ಅಂದ್ರೆ ಸಾಗ್ಬೇಕಾದ್ದು, ನಿವೃತ್ತಿ ಅಂದ್ರೆ ಬಿಡಬೇಕಾದ್ದು. ಹಿಡಿಬೇಕಾದ ದಾರಿ ಯಾವುದು, ಬಿಡಬೇಕಾದ ದಾರಿ ಯಾವುದು, ಇದು ಅಸುರರಿಗೆ ಗೊತ್ತಾಗುದಿಲ್ಲ. ಅವರು ತಪ್ಪನ್ನ ಹಿಡಿದು ಸರಿ ಅಂತಾರೆ, ಸರಿಯನ್ನು ಹಿಡಿದು ತಪ್ಪು ಅಂತಾರೆ. ಅವರಿಗೆ ಯಾವುದು ನಿಶ್ಚಿತವಾದ ಬುದ್ಧಿ ಇಲ್ಲ. ನ ಶೌಚಂ, ಶುದ್ಧತೆ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇಲ್ಲ. ಏನ್ರಿ ಹೀಗ್ ಮಾಡಿದ್ರೆ ಏನ್ ತಪ್ಪು, ದೇವಸ್ಥಾನಕ್ಕೆ ನಮ್ಗೆ ನಮ್ಮ ಮೈಲಿಗೆಲ್ಲಿ ಹೋಗ್ತೇವೆ, ಏನ್ ತಪ್ಪು ತೋರಿಸಿ. ಏನಾದ್ರೂ ತಪ್ಪಾಗಿದೆ, ನಮ್ಮ ಅಪ್ಪ ಸತ್ತೋಗಿದ್ದಾನೆ, ನಾನಾದ್ರೂ ದೇವಸ್ಥಾನಕ್ಕೆ ಹೋಗ್ತೇನೆ, ಏನ್ ತಪ್ಪು, ಏನಾಯ್ತು? ನಾನು ಗ್ರಹಣ ಸಂದರ್ಭದಲ್ಲಿ ತಿಂದಿದ್ದೇನೆ, ಸತ್ತಿದ್ದೇನಾ? ನಿಮ್ಮ ಹತ್ರ ಮಾತಾಡ್ತೇನೆ, 3 ಗ್ರಹಣದಿಂದ 5 ಗ್ರಹಣದಿಂದ ನಾನು ತಿನ್ಕೊಂಡೇ ಬರ್ತಾ ಇದ್ದೇನೆ ಅಂದ್ರೆ ಈ ರೀತಿ ಒಂಥರ ಬುದ್ಧಿ ನಷ್ಟವಾದ ಸ್ಥಿತಿಯಲ್ಲಿ ಮಾತನಾಡುವಂತಹ ಸ್ವಭಾವದವರು. ಅವರಿಗೆ ಶುದ್ಧಿಯ ಬಗ್ಗೆ ಪ್ರಜ್ಞೆ ಇಲ್ಲ. ನ ಅಪಿಚ ಆಚಾರ, ಆಯ್ತು ಯಾವುದೋ ಒಂದು ಆಚರಣೆಯ ಬಗ್ಗೆ ಆಕ್ಷೇಪ ಮಾಡ್ತಾರೆ. ಯಾಕೆ ಆಕ್ಷೇಪ ಮಾಡುದು ಅಂದ್ರೆ ನಾಳೆ ಆಚರಣೆ ನಾನು ಸರಿ ಮಾಡ್ಬೇಕು ಅಂತಲ್ಲ, ಆಚರಣೆ ಮಾಡ್ತಾ ಇರೋರನ್ನು ಕೂಡ ದಾರಿ ತಪ್ಪಿಸ್ಬೇಕು ಅಂತ ಅಷ್ಟೇ. ಪ್ರಶ್ನೆ ಮಾಡುದು ಯಾಕೆ, ಪ್ರಶ್ನೆಯಿಂದ ನಾನು ತಿದ್ದಿಕೊಳ್ಬೇಕು ಅಂತಲ್ಲ. ನೋಡಿ ನಿಮ್ಮಲ್ಲಿ ಇಷ್ಟು ಅನರ್ಥ ಇದೆ, ಸರಿ ಅನರ್ಥ ಇದೆ, ಪರಿಹಾರ ಏನು ಹೇಳಿ. ಸರಿ ಮಾಡುವುದಕ್ಕೆ ಏನಾದ್ರೂ ದಾರಿ ಇದೆಯಾ? ಇಲ್ಲ. ಒಟ್ಟು ಗಬ್ಬೆಬ್ಬಿಸಿ ಹೋಗುದು, ಎಲ್ಲವನ್ನು ಗಲೀಜು ಮಾಡಿ ರಾಡಿ ಮಾಡಿ, ನೋಡಿ ನೀವು ಗಲೀಜಲ್ಲೇ ಇದ್ದೀರಿ ಅಂತ ಹೇಳಿ ಮತ್ತಷ್ಟು ಗಲೀಜು ಮಾಡಿ ಹೋಗುವುದೇ ಇವತ್ತಿನ ಒಂಥರ ರೆಬೆಲ್ ಅನ್ನುವ ಸ್ಥಿತಿಯಲ್ಲಿ ಬಂದು ನಿಂತಿದೆ. ಇದನ್ನ ಕೃಷ್ಣನೇ ಹೇಳಿದ್ದು, ಇದು ಆಸುರಿ ಸಂಪತ್ತು ಅಂತ. ನಾಪಿಚ ಆಚಾರ ನ ಸತ್ಯಂ ತೇಷು ವಿದ್ಯತೆ, ಇಷ್ಟಾಗಿ ಅವರಲ್ಲಿ ಪ್ರಾಮಾಣಿಕತೆ ಇರುವುದಿಲ್ಲ. ಅವರು ಪ್ರಾಣಿಗಳಿಗೆ ದಯ ಸಿಗಬೇಕು ಅಂತ ಪ್ರಾಣಿಯನ್ನೇ ತಿಂದು ಬಂದಿರ್ತಾರೆ, ಆಮೇಲೆ ಬಬ್ಬೆ ಹೊಡಿತಾ ಇರ್ತಾರೆ, ನಾವು ಪ್ರಾಣಿ ದಯಾ ಸಂಘದವರು ಅಂತ. ನಿಮ್ಮ ಮನೆಯ ಪ್ರಾಣಿ ಮೇಲೆ ಮಾತ್ರ ದಯೆ, ಅವ್ರು ತಿಂದು ಬರುವ ಪ್ರಾಣಿ ಅವರಿಗೆ ಮೋಕ್ಷ ಕೊಟ್ಟದ್ದು ಹೊಟ್ಟೆಯಲ್ಲಿ, ಇಲ್ವಲ್ಲಂತರ. ಏನ್ ಹೇಳೋದು? ಅಸತ್ಯಂ, ಈ ಜಗತ್ತು ಸುಳ್ಳು ಅಂತಾರೆ. ಅಪ್ರತಿಷ್ಠಂ, ಈ ಜಗತ್ತಿಗೆ ಯಾರು ಒಡೆ ಇಲ್ಲ ಅಂತಾರೆ. ಜಗದ ಅಪ್ರತಿಷ್ಠ ಅಂದ್ರೆ ಇದು ಯಾವುದೋ ಒಂದರಿಂದ ನೆಲೆಗೊಂಡದ್ದಲ್ಲ, ಅದಾಗಿ ಇದೆ. ಈ ಪ್ರಾಕೃತಿಕ ಪ್ರಪಂಚದ ಏನಂತಾರೆ, ಪ್ರಕೃತಿ ಕರ್ತೃ ಪುಷ್ಕರ ಫಲಾಶವನ್ ನಿರ್ಲೇಪ, ಈ ಶಕ್ತಿವಾದ ಇದೆಯಲ್ಲ ಅದನ್ನ ಹೇಳುದು ಅಪ್ರತಿಷ್ಠ ಅಂತ. ಇದು ಯಾವುದರಲ್ಲೂ ನೆಲೆ ನಿಂತಿಲ್ಲ, ಅದರ ಪಾಡಿಗೆ ಅದಿದೆ. ಹೇಗಿದೆ ಕೇಳಿದ್ರೆ ಯಾರಿಲ್ಲ, ದೇವರಿಗೆ ಇವರೆಲ್ಲ ಇಲ್ಲ, ಅದು ಇರುದೇ ಹಾಗೆ, ನೇಚರ್ ಬೈ ನೇಚರ್ ಇಟ್ ಸೆಲ್ಫ್, ಅದ್ರ ಪಾಡಿಗೆ ಅದಿದೆ ಅಂತ ಕೆಲವರು ಹೇಳ್ತಾರೆ. ಅದು ತಲೆ ಸರಿ ಇಲ್ಲದವರೇ ಹೇಳುದು ಅಂತ. ಅಸತ್ಯಂ, ಈ ಜಗತ್ತು ಇಲ್ಲ, ಜಗತ್ತು ಸುಳ್ಳು. ಅಸತ್ಯಂ ಅಪ್ರತಿಷ್ಠಂ ಅನೈಶ್ವರಂ, ಇದಕ್ಕೆ ಒಡೆಯೇ ಇಲ್ಲ ಅಂತ ಇನ್ನೊಬ್ರು. ಇದೆಲ್ಲ ಬೇರೆ ಬೇರೆ ತರದ. ನೋಡಿ, ಇದು ಕೃಷ್ಣ 5000 ವರ್ಷದ ಹಿಂದೆ ಹೇಳಿದ ಮಾತು, ಈಗ ಹೇಳಿದ್ದಲ್ಲ. ಇದು ಯಾವಾಗ್ಲೂ ನಾವ್ಯಾರು ಈ ಹೊಸ ಚಿಂತನೆಗಳೆಲ್ಲ ಹುಟ್ಟಿದ್ಮೇಲೆ ಕೃಷ್ಣನ ಶ್ಲೋಕಕ್ಕೆ ಯಾರು ಸೇರಿಸಿದ್ದಲ್ಲ. ದೇಶಾದ್ಯಂತ ಈ ಗ್ರಂಥಗಳು ಎಷ್ಟೆಷ್ಟು ಜಗತ್ತಿನ ಲೈಬ್ರರಿಗಳಲ್ಲಿ ಸಿಗುತ್ತೋ ಎಲ್ಲಾ ಕಡೆ ಇರುವ ಪದ್ಯ ಇದು, ಯಾವುದನ್ನು ಸೇರಿಸಿದ ಪದ್ಯ ಅಲ್ಲ. ಅನೀಶ್ವರಂ, ಇದಕ್ಕೆ ಒಬ್ಬ ಒಡೆಯೇ ಇಲ್ಲ, ನಾನೇ ಒಡೆಯ ಅಂತ ಕೆಲವರು, ಒಬ್ಬರು ಒಡೆಯನೇ ಇಲ್ಲ ಅಂತ ಕೆಲವರು. ಅಪರಸ್ಪರ ಸಂಭೂತಂ, ಒಂದಕ್ಕೊಂದು ಸಂಬಂಧ ಇಲ್ಲ. ಅಪರಸ್ಪರ ಅಂದ್ರೆ
ಈಗ ಏನ್ ನಮ್ಮ ವ್ಯವಸ್ಥೆ ಏನು ಅಂತಂದ್ರೆ, ಜಡಕ್ಕೆ ಜೀವದ ಸಹಕಾರ ಬೇಕು, ಜೀವಕ್ಕೆ ಜಡದ ಸಹಕಾರ ಬೇಕು, ಆಗ ಈ ಜಗತ್ತು ಸರಿಯಾಗಿ ನಿಲ್ಲುತ್ತೆ. ಪರಸ್ಪರ ದೇವತೆಗಳು ಒಬ್ರಿಗೊಬ್ರಿಗೆ ಮಳೆ ಬೆಳಕು ಬಿಸಿಲು ಗಾಳಿ ಚಳಿ ಇದೆಲ್ಲ ದೇವತೆಗಳು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಮಾಡ್ತಾರೆ ಅಂತ. ಇವ್ರು ಹಾಗೆಲ್ಲ ಏನಿಲ್ಲ, ಎಲ್ಲ ಇಂಡಿವಿಜುವಲ್. ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಇದು ದೇಹದ ಕಾಮನೆಗಾಗಿ ಹುಟ್ಟಿದ್ದಷ್ಟೇ. ನೀವೇನ್ರಿ ನಮ್ಮನ್ನು ಹುಟ್ಟಿಸುದು? ನಿಮ್ಗೆ ಭೋಗದ ಆಸೆ ಇತ್ತು, ನಮ್ಮನ್ನು ಹುಟ್ಟಿಸಿದ್ರಷ್ಟೇ. ನಾನು ಹೇಳಿದ್ದಲ್ಲ, ಕಾಮಹೈತುಕಂ, ಕಾಮಕ್ಕಾಗಿ ಈ ಜಗತ್ತು ಹುಟ್ಟಿತು ಹೊರತು ಬೇರೆ ಯಾವುದೇ ಕಾರಣದಿಂದ ಈ ಜಗತ್ತು ನಮ್ಮನ್ನೇನ್ರಿ ಹುಟ್ಟಿಸಿದ್ರಿ ಅಂತ ಆವಾಗದಿಂದ ಕಷ್ಟಪಟ್ಟು ಹೇಳ್ತಾ ಇದ್ರಿ. ನಿಮ್ ದೇಹದ ಭೋಗಕ್ಕೆ ನಮ್ಮನ್ನು ಬಲಿ ಹಾಕ್ಸಿದ್ರಿ ಅಷ್ಟೇ. ನಮ್ಮನ್ನು ಹುಟ್ಟಿಸ್ಲಿಕ್ಕೆ ಹೇಳಿದ್ವಾ ನಾವು ಅಂತ ಹೇಳ್ತಾರಲ್ಲ, ಅದು ಇಂಥದ್ದೇ ಆಸುರಿ ಪ್ರಜ್ಞೆಯವರೇ, ಇನ್ಯಾರೂ ಅಲ್ಲ. ಶರೀರ ಹಂಚಿಕೊಂಡು ಹುಟ್ಟಿದ್ದಾರೆ ಅಪ್ಪ ಅಮ್ಮ, ಅದರಲ್ಲೂ ಅಮ್ಮ ಸತ್ತೇ ಹುಟ್ಟಿರ್ತಾಳ ಅವಳು. ಆದ್ರೆ ಅವಳನ್ನ ಎಷ್ಟು ತಿರಸ್ಕಾರ ಮಾತಾಡ್ತಾರೆ. ಅವ್ರ ಅಮ್ಮನ ಬಗ್ಗೆ ಬಂದಾಗ ಅಮ್ಮ ಸರಿ ಇಲ್ಲ, ಉಳಿದ ಎಲ್ಲ ಹೆಣ್ಮಕ್ಳು ಸರಿ, ಅಮ್ಮ ಮಾತ್ರ ಸರಿ ಇಲ್ಲ. ಕೆಲವೊಂದು ಏನು ಅಂದ್ರೆ ಏನ್ ಮಾತಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿರುದಿಲ್ಲ. ಅದು ಒಂದ್ಸರ್ತಿ ಬಂದಾಗ ಜಾತಿ ಮೇಲೆ ಬರುತ್ತೆ, ಒಂದ್ಸರ್ತಿ ಬಂದಾಗ ಲಿಂಗದ ಮೇಲೆ ಬರುತ್ತೆ, ಒಂದ್ಸರ್ತಿ ಬಂದಾಗ ಭಾಷೆ ಮೇಲೆ ಬರುತ್ತೆ, ಒಂದ್ಸರ್ತಿ ಬಂದಾಗ ದೇಶದ ಮೇಲೆ ಬರುತ್ತೆ, ಒಂದ್ಸರ್ತಿ ಬಂದಾಗ ಕಲ್ಚರ್ ಮೇಲೆ ಬರುತ್ತೆ. ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಅವರು ಅನ್ಕೊಂಡ ಸ್ವಚ್ಛತೆಗೆ ಸ್ವೇಚ್ಛಾಚಾರಕ್ಕೆ ತಪ್ಪು ಅನ್ಸುತ್ತೋ ಅದೆಲ್ಲವನ್ನು ನಿಂದಿಸ್ತಾ ಇರ್ತಾರೆ. ಯಾವ್ದ್ರ ಜೊತೆಗೂ ಹೊಂದಿಸಿ ಯೋಚನೆ ಮಾಡಲ್ಲ. ಇದನ್ನ ಯೋಚನೆ ಮಾಡಿದ್ರೆ ಇದು ತಪ್ಪಾಗತ್ತಲ್ವಾ ಅಂತ ಹೀಗೆ ಯೋಚನೆ ಮಾಡಿದ್ರೆ ಅಲ್ಲಿ ಮಾಡಲ್ಲ. ಅಲ್ಲಿ ನಮ್ಗೆ ತೊಂದರೆ ಆಯ್ತು, ಅಮ್ಮ ಸರಿ ಇಲ್ಲ. ಇಲ್ಲಿ ತೊಂದರೆ ಆಯ್ತು, ಗಂಡಸರು ಸರಿ ಇಲ್ಲ. ಇಲ್ಲಿ ತೊಂದರೆ ಆಯ್ತು, ಇಂಥ ವರ್ಗದವರು ಸರಿ ಇಲ್ಲ. ಇಲ್ಲಿ ತೊಂದರೆ ಆಯ್ತು, ಈ ಅಧಿಕಾರ ಸರಿ ಇಲ್ಲ. ಇಲ್ಲಿ ತೊಂದರೆ ಆಯ್ತು, ಇವರು ಅಧಿಕಾರಿಗಳು ರಾಜಕೀಯದವರು ಸರಿ ಇಲ್ಲ. ಇಲ್ಲಿ ತೊಂದರೆ ಆಯ್ತು, ಈ ಸಾಹಿತಿಗಳು ಸರಿ ಇಲ್ಲ. ಇಲ್ಲಿ ತೊಂದರೆ ಆಯ್ತು, ಶಾಸ್ತ್ರಕಾರರು ಸರಿ ಇಲ್ಲ. ಯಾವ್ದು ಸರಿ ಇದೆ ಹಾಗಾದ್ರೆ? ಯಾವುದು ಸರಿ ಇಲ್ಲ. ಎಲ್ಲವೂ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಅಂದ್ರೆ ನಮ್ಮ ದೃಷ್ಟಿ ಸರಿ ಇಲ್ಲ ಅಂತ ಅರ್ಥ. ಸರಿ ಎಲ್ಲವೂ ಇದೆ, ತಪ್ಪು ನಡೆದಿಲ್ಲ ಅಂತ ಹೇಳ್ತಿಲ್ಲ. ಆ ತಪ್ಪು ಹೇಗ್ ಪರಿಹಾರ ಮಾಡಬೇಕು ಅಂತ ನಾವು ಹುಡುಕುವ ನಿಷ್ಠೆ ಇದ್ರೆ ಪರಿಹಾರ ಕಾಣುತ್ತೆ. ಪರಿಹಾರ ಕಾಣದ ಯಾವ ಮಾತು ಇಲ್ಲ. ಏತಾಂ ದೃಷ್ಟಿಂ, ಈ ರೀತಿಯಾದ ದೃಷ್ಟಿಯನ್ನ ಅವಷ್ಟಭ್ಯ ಸರಿಯಾಗಿ ಅಂಟಿಕೊಂಡು ನಷ್ಟಾತ್ಮಾನಃ, ಬುದ್ಧಿ ನಷ್ಟ, ಬುದ್ಧಿಜೀವಿ ಅಂತಂದ್ರೆ ಬುದ್ಧಿ ಇಲ್ಲದ ಜೀವಿ ಅಂತ. ಅಲ್ಪ ಬುದ್ಧಯ, ಇದೆ ಸ್ವಲ್ಪ ಬುದ್ಧಿ, ಅದು ಬೇಡವಾದ್ದಕ್ಕಿದೆ. ಅಲ್ಪ ಬುದ್ಧಿ ಅಂದ್ರೆ ಸ್ವಲ್ಪ ಬುದ್ಧಿ ಇದೆ, ಅದು ಬೇಡವಾದ್ದಕ್ಕೆ ಲಾಜಿಕ್ಕಿಗೆ ಬಳಸ್ತಾರೆ ಹೊರತು ಸರಿಯಾದ ವಿಷಯಕ್ಕೆ ಬಳಸುವುದೇ ಇಲ್ಲ. ಅಂತ ಅಲ್ಪ ಬುದ್ಧಿಗಳು ಉಗ್ರ ಕರ್ಮಾಣ, ಇವರು ಸುಮ್ನಿರಲ್ಲ, ಇವರು ಜಗತ್ತಿಗೆ ಬಹಳ ಅಪಾಯಕಾರಿ. ಉಗ್ರ ಕರ್ಮಾಣ, ಇವರ ಮಾತು ನಿಶಿತವಾಗಿರುತ್ತೆ, ಆದ್ರೆ ತಣ್ಣಗಿರುತ್ತೆ, ತಣ್ಣಗಿನ ಬೆಂಕಿ. ಇವರು ಸುಟ್ಟದ್ದೇ ಗೊತ್ತಾಗುದಿಲ್ಲ, ಸುಟ್ಟು ಭಸ್ಮ ಆದ್ಮೇಲೆ ಗೊತ್ತಾಯ್ತು ಇಷ್ಟೊತ್ತು ಸುಟ್ಟಿದ್ದವರು ಮಾತಾಡಿದ್ದಲ್ಲ ಅಂತ. ಅಂದ್ರೆ ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ, ಇನ್ನಷ್ಟು ಎಲ್ಲರ ಪರಸ್ಪರ ನಡುವೆ ವೈರವನ್ನ ಬಿತ್ತಿ, ಅವ್ರವರೇ ಹೊಡ್ಕೊಳ್ಳುವ ಹಾಗೆ ಮಾಡಿ ದೂರದಲ್ಲಿ ನಿಂತ್ಕೊಂಡು ಕೈ ಚಪ್ಪಾಳೆ ತಟ್ಕೊಂಡು ನೋಡ್ತಿರ್ತಾರೆ. ಬಲಿಯಾಗುವವರಿಗೆ ಗೊತ್ತಾಗುದಿಲ್ಲ ಅವ್ರು ನಮ್ಮನ್ನ ಪರಸ್ಪರ ಹೊಡೆದಾಡಿಸ್ತಾ ಇರುವುದು ಅವರ ಬೇಳೆ ಬೇಯಿಸ್ಲಿಕ್ಕೆ ಹೊರತು ನಮ್ಮ ಒಳ್ಳೇದನ್ನ ಅವ್ರು ಎತ್ತಿ ಹೇಳಲಿಕ್ಕೆ ಹೇಳಿದ್ದಲ್ಲ, ನಮ್ಮ ಕೆಟ್ಟದ್ದನ್ನ ಪರಿಹರಿಸ್ಲಿಕ್ಕೆ ಹೇಳಿದ್ದಲ್ಲ ಅಂತ ಗೊತ್ತೇ ಆಗುದಿಲ್ಲ. ಉಗ್ರ ಕರ್ಮಾಣ, ಒಳಗಿಂದ ಬೇಯಿಸ್ತಾ ಇರ್ತಾರೆ. ಆಮೇಲೆ ಜಗತಃ ಕ್ಷಯಾಯ, ಅವರಿಗೆ ಒಟ್ಟು ನನಗೆ ಸುಖ ಸಿಗ್ಲಿಲ್ವಾ, ನಿಮ್ಗೆ ಯಾರಿಗೂ ಸಿಗ್ಬಾರ್ದು, ನೀವು ಯಾರು ಕೂಡ ಸುಖವಾಗಿರ್ಬಾರ್ದು, ಜಗತ್ತೇ ಕ್ಷಯಿಸ್ಬೇಕು ಅಂತ ಬಯಸುವವರು ಅಹಿತ, ಯಾರಿಗೂ ಹಿತವನ್ನು ಬಯಸುವುದಲ್ಲ ಅವರು. ಕಾಮಮಾಶ್ರಿತ್ಯ ದುಷ್ಪೂರಂ ಡಂಬಮಾನ ವದಾನ್ವಿತಾಹ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿ ವ್ರತಾಹ. ಅಶುಚಿ ಅಂತಂದ್ರೆ ಹಿಂದೆ ಹೇಳಿದ ಮೈಲಿಗೆ ಗಲೀಜು, ಇದನ್ನೇ ವ್ರತವಾಗಿ ತೊಟ್ಟವರು. ಗಲೀಜಾಗಿರುವುದೇ ಸರಿ ಅಂತ ಸಮರ್ಥಿಸುವರು. ಅರ್ಧಬರ್ಧ ಬಟ್ಟೆ ಹಾಕೊಂಡು ನಾವೇ ಜಗತ್ತಿನ ನಾಗರಿಕರು ಅಂತ ಭಾವಿಸುವವರು. ಏನ್ ಮಾಡ್ಲಿಕ್ಕಾಗಲ್ಲ. ಯಾವ್ದಾದ್ರೂ ಸರಿ, ಇಲ್ಲಿ ಒಗೆಯದೆ ವಾಟರ್ ಪ್ರೂಫ್ ತರ ಮಾಡ್ಕೊಂಡು ವೈರಸ್ ಉಟ್ಕೊಂಡವರು ಇದಕ್ಕೆ ಸೇರ್ತಾರೆ. ಹರ್ಕೊಂಡು ನಾವು ನಾಗರಿಕರು ಅಂತ ಭಾವಿಸುವಂತ ಮಂದಿಯೂ ಸೇರ್ತಾರೆ. ಇಬ್ಬರನ್ನೂ ಸೇರಿಸಿ ಹೇಳಿದ್ದು. ಈಗ ತಕ್ಷಣ ಏನು ಅಂದ್ರೆ, ನಾವು ಒಂದು ಮಾತು ಹೇಳುವಾಗ ಅದರ ಅಭಿಪ್ರಾಯ ಆಚೆ ತಗೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ ಅಂತ ನಮ್ಮ ಮೇಲೆ ಆಕ್ಷೇಪ ಮಾತ್ರ ಉಳಿದು ಬಿಡುತ್ತೆ ಕೊನೆಗೆ. ಅಶುಚಿಯಾದವರು ಎಲ್ಲರನ್ನೂ ಸೇರಿ ಹೇಳಿದ್ದು. ಈ ಆಸೆ ಮುಗಿಯುವುದು ಅಂತಿಲ್ಲ, ಒಂದ್ರ ಮೇಲೆ ಮತ್ತೆ 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 ಬೆನ್ನು ಹತ್ಕೊಂಡು ಅದು ಮುಗೀತು ಅಂದ್ರೆ ಇನ್ನೊಂದು ಮತ್ತೆ. ಅವರಿಗೆ ಆಂದೋಲನ ಜೀವಿಗಳು ಅಂತ ಕರೀತಾರೆ. ಅವರಿಗೆ ಏನು ಅಂದ್ರೆ, ಇಲ್ಲಿ ಯಾವುದೋ ಒಂದು ವಿಷಯ ಇರುತ್ತೆ, ಅಲ್ಲೂ ಹೋರಾಟದಲ್ಲಿ ಇರ್ತಾರೆ. ಅಂದ್ರೆ ಯಾವುದೋ ಒಂದ್ ಕಡೆ ಬಲಿ ಕೊಡ್ಬೇಕು ಅನ್ನೋ ಒಂದು ಹೋರಾಟ ಇರುತ್ತೆ, ಅಲ್ಲಿ ಅದಕ್ಕೆ ಬರ್ತಾರೆ. ಇನ್ನೊಂದ್ ಕಡೆ ಬಲಿ ಕೊಡಬಾರ್ದು ಅಂತ ಅಲ್ಲೊಂದು ಹೋರಾಟ ಇರುತ್ತೆ, ಅಲ್ಲಿಗೂ ಬರ್ತಾರೆ ಅವರು. ಒಟ್ಟು ಎಲ್ಲಿ ಹೋರಾಟ ಇದ್ರೆ
ಅವರಿಗೆ ಮುಖ ಕಾಣಿಸ್ಬೇಕು ಎಲ್ಲಾ ಕಡೆ, ಇವರು ಹೋರಾಟಗಾರರು ಅಂತ ಅನ್ನಿಸ್ಕೊಳ್ಬೇಕು ಅಂತ ಅಷ್ಟೇ ಆಸೆ. ಅದಕ್ಕೋಸ್ಕರನೇ ಬದುಕುವವರು ಇರ್ತಾರೆ ಅಂಥವ್ರು ಇವರೆಲ್ಲ. ಆದ್ರೆ ಬೂಟಾಟಿಕೆಯಲ್ಲಿ ಬದುಕುವವರು ಮತ್ತು ಏನಂತಾರೆ ಸ್ಟಂಟ್, ಎಲ್ಲದರಲ್ಲೂ ನಾನೇನೋ ದೊಡ್ಡವನು ಅಂತ ತೋರಿಸ್ಕೊಳ್ಳುವಂತಹ ಒಂದು ಹುಚ್ಚು ಸ್ವಭಾವಕ್ಕೆ ಬಿದ್ದವರು. ಸೊಕ್ಕು. ನಮ್ಗೆ ಆಗದ್ದೇನಿದೆ? ನಮ್ಮನ್ನ ಯಾರು ಪ್ರಶ್ನೆ ಮಾಡೋರು? ಈ ಶಾಸ್ತ್ರವನ್ನು ಪ್ರಶ್ನೆ ಮಾಡಬಾರ್ದು ಅಂದ್ರೆ ಏನರ್ಥ? ಅದರಲ್ಲಿ ಏನಾದ್ರೂ ಒಳ್ಳೇದಿದ್ರೆ ಅದನ್ನ ತಗೊಳ್ಳೋ ಬುದ್ಧಿ ಇಲ್ಲ, ಆದ್ರೆ ಅದರಲ್ಲಿ ಕೆಟ್ಟದ್ದನ್ನ ಹೇಳುವ ಬುದ್ಧಿ ಬೇಗ ಇದೆ, ಜಾಸ್ತಿ ಇದೆ. ಇಂಥದ್ದೆಲ್ಲ ಸೊಕ್ಕು. ಈ ಸೊಕ್ಕಿನ ಕೊಳಕು ಮಂದಿಗೆ ತಿಳುವಳಿಕೆ ಇಲ್ಲ ಅನ್ನುವಂತಹ ಒಂದು ದಡ್ಡತನವೇ ಕ್ವಾಲಿಫಿಕೇಶನ್ ಆಗಿ ಇದರ ಮೇಲೆ ಜಗತ್ತನ್ನ ಇನ್ನಷ್ಟು ದ್ವೇಷ ಕಟ್ಟಿಕೊಂಡು ಪರಸ್ಪರ ಜಗಳ ಬೆಳೆಸಿಯೇ ಬದುಕ್ತಾ ಇರ್ತಾರೆ. ಅವರಿಗೆ ಜಗಳ ಬೆಳೆಸುವುದೇ ಅವರ ಕಾಯಕವಾಗಿರುತ್ತೆ. ಅದೇ ಅಶುಚಿ ವ್ರತ. ಇಲ್ಲಿಗೆ ಸಾಕು ಅಂತ ಅನ್ಸತ್ತೆ. ಇನ್ನು ಎಷ್ಟಿದೆ? 14 ಶ್ಲೋಕ ಇದೆ. ನಾಳೆ ಅಥವಾ ನಾಳೆ ಇಲ್ಲ, ಮುಂದಿನ ಶನಿವಾರ ಭಾನುವಾರ ಏನು ಡೇಟ್ ಬರುತ್ತೆ? 24-25 ಆಗಲ್ಲ, ಅದರ ಮುಂದಿನ ಶನಿವಾರ ಭಾನುವಾರ ಇರುತ್ತೆ. ಶ್ರೀ ಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು.